ನೋಡುವೆ ಕಣ್ತುಂಬಿ ನಿನ್ನ ನೆನೆಯುವೆ ಮನ ತುಂಬಿ ಹಾಡುವೆ ಮೈ ತುಂಬಿ ನಿನ್ನ ಕರೆಯುವೆ ಎದೆ ತುಂಬಿ ನೋಡುವೆ ಕಣ್ತುಂಬಿ ನಿನ್ನ ನೆನೆಯುವೆ ಮನ ತುಂಬಿ ಹಾಡುವೆ ಮೈ ತುಂಬಿ ನಿನ್ನ ಕರೆಯುವೆ ಎದೆ ತುಂಬಿ ಮಂಗಳ ಮೂರುತಿ ಪಾವನ ಕೇರುತಿ ಹಬ್ಬಿತು ಜಗ ತುಂಬಿ ಮಂಗಳ ಮೂರುತಿ ಪಾವನ ಕೇರುತಿ ಹಬ್ಬಿತು ಜಗ ತುಂಬಿ ಬಂದ ನೋಡು ತ್ಯಾಗೆ ಆನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗೆ ಆನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದದೆ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಆನಗಲ್ಲ ಗುರು ನೀನು ಒಲಿದರೆ ಬರಡು ಏನಾಹುದಯ್ಯ ನೀನು ಒಲಿದರೆ ವಿಷವು ಅಮೃತವಾಹುದಯ್ಯ ನೀನು ಒಲಿದರೆ ಸಕಲ ಪಡಿ ಪದಾರ್ಥವು ಇದರಲ್ಲಿರ್ಪವು ಕೂಡಲ ಸಂಗಮ ದೇವ. ಓಂ ಶ್ರೀ ಗುರುಭ್ಯೋ ನಮಃ. ಪಾಯದಿಂದ ಇದರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುವಾಗಿ ದಾಯದೂರಿ ಸಮಸ್ತ ಭಕ್ತವಿ ಕಾಯುವನ ಪವನ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವಶರಣಾರ್ಥಿ. ಊರು ಎಷ್ಟು ಸಣ್ಣದಿದೆ ಆ ಊರೊಳಗಿದ್ದವರ ಹೃದಯವೂ ಕೂಡ ಅಷ್ಟೇ ದೊಡ್ಡ ಶೇರಿತನದೊಳಗಿತ್ತು. ಯಾರೇ ಬರಲಿ ಬಂದವರಿಗೆ ಇಲ್ಲ ಅಂತಿದ್ದಿಲ್ಲ. ಹಸಿದು ಬಂದವರಿಗೆ ಅನ್ನವನ್ನು ಕೊಡುವಂಥ ಊರ, ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡುವಂಥ ಊರ ಮಿರ್ಗಿಯ ಗ್ರಾಮ. ಆ ಮಿರ್ಗಿಯ ಗ್ರಾಮದೊಳಗೆ ನಿತ್ಯಲೂ ಕೂಡ ತಮ್ಮ ಬದುಕಿನ ಭವಣೆಯನ್ನ ದೂರ ಮಾಡಿಕೊಳ್ಳುವುದಕ್ಕಾಗಿ ಸಂಸಾರ ಜೀವನವನ್ನು ಆನಂದವಾಗಿ ಸಾಗಿಸ್ತಾ ಶಿವ ಕೊಟ್ಟ ಕಾಲಕ್ಕೆ ಕರೆದ ದಾನ ಮಾಡ್ತಾ ಇಲ್ಲದ ಕಾಲಕ್ಕೆ ಭಗವಂತ ನೆನೆಸ್ತಾ ಸುಂದರವಾಗಿ ಬದುಕು ಮಾಡ್ತಾ ಇರ್ತಕ್ಕಂಥ ದಂಪತಿಗಳಾದ ಶಿವಪ್ಪ ಮತ್ತು ಕಾಶಿಬಾಯಿ. ಯಾವಾಗ ಗಂಡ ಹೆಂಡತಿ ನಿತ್ಯಲೂ ಕೂಡ ಬದುಕನ್ನು ಮಾಡ್ತಾ ಕಾಲವನ್ನು ಕಳಿತಾ ಇರುವಂತ ಸಂದರ್ಭದೊಳಗ ತಂದೆ ತಾಯಿಗಳ ಆಶಯ ಬಹಳ ದಿವಸಕ್ಕೆ ಮಗ ಹುಟ್ಟುತ್ತಾನೆ, ಹುಟ್ಟಿದ ಮಗನಿಗೆ ಯಲ್ಲಪ್ಪ ಅಂತ ಹೆಸರಿಟ್ರು. ಯಾವಾಗ ಮಗ ಬೆಳೆದ ದೊಡ್ಡವನಾದ ಬಡತನ ಪರಿಸ್ಥಿತಿ ಒಳಗಿರ್ಬೇಕಾದ್ರೆ ಬಟ್ಕುರ್ಕಿಯ ಕುಲಕರ್ಣಿಯವ್ರ ಮನಿ ಒಳಗ ಜೀತದಾಳಾಗಿ ಉಳ್ಕೊಂಡ. ಆದ್ರೂ ಕೂಡ ಮನಿ ಒಳಗ ಬಹಳ ಮಂದಿ ತಂದೆ ತಾಯಿಗಳ ಆಶೆ ಏನು ಅಂತಂದ್ರ ಮದುವೆ ವಯಸ್ಸಿಗೆ ಮಗಳಾಗಿರ್ಲಿ ಮಗ ಆಗಿರ್ಲಿ ಬಂದಾರಂತಂದ್ರ ಕಲ್ಯಾಣದ ಕಾರ್ಯವನ್ನು ಮಾಡ್ಬೇಕಂತಕ್ಕಂಥ ಇಚ್ಛೆಯ ತಂದೆ ತಾಯಿಗಳದು. ಮದುವೆ ವಯಸ್ಸಿಗೆ ಮಗಳು ಬಂದಾಳಂತಂದ್ರೆ ತಂದೆ ತಾಯಿ ಏನಂತಾರಂದ್ರೆ ಗಳಿಸೋದು ಬೇಡ, ಶಿರಿ ಬೇಡ, ಸಂಪತ್ತು ಬೇಡ, ಮುಂದೆ ಬೇಕಾದ್ರೆ ಗಳಿಸಬಹುದ, ಮನಿ ಬೇಕಾದ್ರೆ ಕಟ್ಟಬಹುದ, ಹೊಲ ಬೇಕಾದ್ರೆ ಹಿಡಿಬಹುದ. ಪ್ರಾಯದ ವಯಸ್ಸಿಗೆ ಮದುವೆ ವಯಸ್ಸಿಗೆ ಬಂದಿರ್ತಕ್ಕಂಥ ಮಗಳದಳಂತಂದ್ರೆ ಮೊದಲ ಮಗಳನ್ನ ಆಕಿ ಮನೆಗೆ ದಾಟಿಸ್ಬೇಕ ಅಂತ ತಂದೆ ತಾಯಿ ವಿಚಾರ ಮಾಡ್ತಾರ. ನೀವಂತಿರೋ ಆಡ ಭಾಷೆ ಒಳಗ ಮನ್ಯಾಗ ಮದುವೆ ಆಗ್ತಕ್ಕಂಥ ಮಗಳು 1 ವರ್ಷ 2 ವರ್ಷ ತಡ ಆತಂತಂದ್ರೆ ಈಕಿನಿಗೆ ತಾಳಿ ಕಟ್ಟವ ಯಾವ ಮೂಲೆ ಕುಂತಾನೆ ಏನ್ಬಿಡ್ರಿ ಅವ ಅಂತ ಹೇಳ್ತೀರಿ ನೀವು. ಆಡ ಭಾಷೆ ಅನ್ನಂಗಿಲ್ಲ, ಸಹಜ ಅದು. ಎಷ್ಟೇ ಕಷ್ಟ ಇರೋಲ್ದಾಕ, ಎಷ್ಟೇ ಬಡತನ ಇರೋಲ್ದಾಕ, ಏನು ಬೆಕ್ಕದ್ ಬರೋಲ್ದಾಕ ತಂದೆ ತಾಯಿ ಆಶೆ ಏನು ಅಂತಂದ್ರ ಮನಿ ಒಳಗ ಬೆಳೆದು ಯೌವನ ವಯಸ್ಸಿಗೆ ಪ್ರಾಯದ ವಯಸ್ಸಿಗೆ ಹದಿಹರೆಯದ ವಯಸ್ಸಿಗೆ ಬಂದಾರಂದ್ರೆ ತಂದೆ ತಾಯಿ ಚಿಂತೆ ಮಕ್ಕಳ ಮದುವೆ ಮಾಡ್ಬೇಕಂತ ಹೇಳಿ. ಅಂತೂ ಇಂತೂ ತಮ್ಮ ಮಗನಾಗಿರ್ತಕ್ಕಂಥ ಯಲ್ಲಪ್ಪನಿಗೆ ಒಂದು ಕನ್ಯೆ ತೆಗೆದು ಮದುವೆ ಮಾಡಿದ್ರು. ಆಶ್ಚರ್ಯ ಏನು ಅಂತಂದ್ರೆ ಮದುವೆನ ಮಾಡ್ಬೇಕಾದ್ರ ಮನಿಯೊಳಗ ತಂದೆ ತಾಯಿಗಳ ಕಾಲವನ್ನು ಕಳಿಬೇಕಾದ್ರೆ ಒಂದು ಜೀವನ ಬಹಳ ಕಷ್ಟ ಐತಿ. ಹೆಂಗ ನಡೆಸ್ಬೇಕು ಈ ಬದುಕನ್ನ, ಯಾವ ರೀತಿಯಾಗಿ ನಾವು ಕಾಲವನ್ನು ಕಳಿಬೇಕು, ಮಗನಿಗೆ ಏನನ್ನ ಹೇಳಬೇಕಂತ ತಿಳ್ಕೊಂಡು ತಂದೆ ತಾಯಿಗಳು ವಿಚಾರ ಮಾಡ್ಲಾರ್ದಂಗ ಏಪಾ ನಿನ್ನ ಸಂಸಾರ ಜೀವನ ನಿನ್ನ ಕೈ ಒಳಗದ, ನೀ ಸುಖವಾಗಿ ಇರು ತನಕನೂ ಕೂಡ ಚೆನ್ನಾಗಿರಪ್ಪ, ಭಗವಂತ ಒಳ್ಳೇದು ಮಾಡಲಿ ಅಂತ ತಂದೆ ತಾಯಿಗಳು ಏನೆಲ್ಲ ಹರಿಸಿದ್ರು. ಆದ್ರೆ ಒಲ್ಲದ ಮನಸ್ಸಿನಿಂದ ಮದುವೆಯಾದ. ಯಾವಾಗ ಒಲ್ಲದ ಮನಸ್ಸಿನಿಂದ ಮದುವೆ ಆದಾಕ್ಷಣ ಅನಿವಾರ್ಯ ಅಂತ ತಿಳ್ಕೊಂಡ ಆಗಿನ ಸಮಯದೊಳಗ ಮೊದಲನೆಯ ಮದುವೆ ಯಾವುದು ಅಂತಂದ್ರೆ ಅಫ್ಜಲ್ಪುರ ತಾಲೂಕು ಬರ್ತಕ್ಕಂಥ ಒಂದು ಕನ್ಯೆಯನ್ನು ಮದುವೆ ಆಗ್ತಾನೆ. ಶಿರ್ವಾಳದೊಳಗ ಅಫ್ಜಲ್ಪುರ ತಾಲೂಕ ಶಿರ್ವಾಳದೊಳಗಿರ್ತಕ್ಕಂಥ ಒಂದು ಕನ್ಯೆಯನ್ನ ಮೊದಲಿಗೆ ಮದುವೆ ಆಗ್ತಾನೆ. ನಂತರ ಆ ಮಡದಿ ತೀರಿದ ಬಳಿಕ ಅದೇ ಒಂದು ಮಿರ್ಗಿ ಗ್ರಾಮದೊಳಗ ಮದುವೆಯಾಗ್ತಾನೆ ಹೊನ್ನಮ್ಮ ಅಂತ ತಿಳ್ಕೊಂಡ. 1ನೇ ಮದುವೆ ಆದಂತ ಸಮಯದೊಳಗ ತಂದೆ ತಾಯಿಗಳು ಬ್ಯಾಡ ಅಂದ್ರದು.
ಈತ ಎಷ್ಟೇ ಬ್ಯಾಡ ಅಂದ್ರೂ ಕೂಡ ತಂದೆ ತಾಯಿ ಕೇಳಿಲ್ಲ. ತಂದೆ ತಾಯಿಗಳು ಹೇಳಿದ್ರು ಕೂಡ ಒಲ್ಲದ ಮನಸ್ಸಿನಿಂದ ಅವ್ರ ಮಾತಿಗೆ ಬೆಲೆ ಕೊಟ್ಟ ಯಲ್ಲಪ್ಪ ಯಾವಾಗ ಮದುವೆ ಅನ್ನಲ್ಲ, ಮದುವೆ ಆದಾಕ್ಷಣ ಆಯ್ತು ಭಗವಂತನ ಇಚ್ಛೆ ಅಂತ ತಿಳ್ಕೊಂಡು ಆತನ ಕಾಯಕ ಏನು ಅಂದ್ರೆ ಕುಸ್ತಿ ಆಡುವಂಥ ಕಾಯಕ. ಹಿಂಗೆ ಯಾವಾಗ ನಿತ್ಯಲೂ ಕೂಡ ಬರೇ ಕುಸ್ತಿ ಆಡೋದು ಬರೋದು, ಕುಸ್ತಿ ಆಡೋದು ಬರೋದು, ಹಿಂಗೆ ನಿತ್ಯಲೂ ಕೂಡ ಬದುಕನ್ನು ಮಾಡ್ತಾ ಕಾಲವನ್ನು ಕಳೀತಾ ಇರುವಂಥ ಸಂದರ್ಭದೊಳಗೆ ಮನೆಯೊಳಗೆ ತಂದೆ ತಾಯಿಗಳ ಕಾಲ ಕಳೆಯಬೇಕಾದ್ರೆ ಒಂದನೇ ಮಡದಿ ಶಿವನ ಪಾದವನ್ನು ಸೇರ್ತಾಳೆ. ಯಾವಾಗ ಶಿವನ ಪಾದ ಸೇರ್ತಾಳೆ, ಸೇರಿದಂಥ ಸಮಯದೊಳಗೆ ಮತ್ತೆ ಮರಳಿ ಎರಡನೇ ಮದುವೆಯನ್ನು ಮಾಡ್ತಾಳೆ. ಅದ ಊರೊಳಗೆ ಹೊನ್ನಮ್ಮನ ಕೊಟ್ಟು ಮದುವೆ ಮಾಡಿದ ಬಳಿಕ ಮತ್ತ ತನ್ನ ಕಾಯಕ ಮಾಡಕತ್ತ ಯಾವುದು ಕುಸ್ತಿ ಆಡೋದು. ಸುತ್ತಮುತ್ತಲ ಹಳ್ಳಿ ಒಳಗೆ ಎಲ್ಲಾದ್ರೂ ಕುಸ್ತಿ ನಡೆದವಂತಂದ್ರೆ ಕುಸ್ತಿ ಒಳಗ ಯಲ್ಲಪ್ಪ ಹೋಗ್ಯಾನಂತಂದ್ರೆ ಅವನ ವಿರುದ್ಧವಾಗಿ ಆಡುವಂಥವ್ರು ಯಾರು ಇದ್ದಿದ್ದಿಲ್ಲ. ಯಲ್ಲಪ್ಪ ಬಂದಂದ್ರೆ ಎಲ್ಲರೂ ದೂರ ಸರಿತಿದ್ರು. ನಾವಲ್ಲೇ ನೀವಲ್ಲೇ, ನಾವಲ್ಲೇ ನೀವಲ್ಲೇ ಅಂತಿದ್ರು. ಯಾಕೆ? ಅಷ್ಟೊಂದು ಜಟ್ಟಿಯಾಗಿದ್ದ, ಅಷ್ಟೊಂದು ಗಟ್ಟಿಯಾಗಿದ್ದ. ಕುಸ್ತಿ ಒಳಗ ಯಲ್ಲಪ್ಪನನ್ನ ಸೋಲಿಸಿದವರು ಯಾರೂ ಇಲ್ಲ. ನಿತ್ಯಲೂ ಕೂಡ ತನ್ನ ಕಾಯಕ ಮಾಡಬೇಕಾದ್ರೆ ಬಂಗಾರ ಬೆಳ್ಳಿ ಕಡಗ ತಗೊಂಡು ಬರ್ತಿದ್ದ, ಜರ್ದಾರಿ ಪೇಟ ತಗೊಂಡು ಬರ್ತಿದ್ದ. ಹೋನಂದ್ರೆ ಹಂಗ ಬರಕೆಲೆ ಬಂದಿದ್ದ ಇತಿಹಾಸವೇ ಇಲ್ಲ ಯಲ್ಲಪ್ಪನ ಜೀವನದೊಳಗೆ. ಹಿಂಗೆ ನಿತ್ಯಲೂ ಕೂಡ ಬದುಕನ್ನ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಸಂಸಾರ ಜೀವನಕ್ಕೆ ಯಾವಾಗ ಪಾದಾರ್ಪಣೆಯನ್ನು ಮಾಡ್ತಾನೆ, ಮಾಡಿದಾಗ ಮನೆಯೊಳಗ ತಂದೆ ತಾಯಿ ಒಂದು ಆಶಯ. ಈ ನೋಡ್ರಿ, ನೀವು ಮದುವೆ ಆದ ತಕ್ಷಣ ವರ್ಷ 2 ವರ್ಷ 3 ವರ್ಷ ಅನ್ನೋದ್ರು ಮಕ್ಕಳಾಗೇ ಬಿಡ್ಬೇಕ್ರಿ. ಮಕ್ಕಳಲ್ಲ ಅಂದ್ರೆ ಮನ್ಯಾಗ ಚಿಂತೆ, ಮದುವೆ ಆಯ್ತು ಮಕ್ಕಳಾಗಲಿಲ್ಲ, ಮದುವೆ ಆಯ್ತು ಮಕ್ಕಳಾಗಲಿಲ್ಲ, ಮದುವೆ ಆಯ್ತು ಮಕ್ಕಳಾಗಲಿಲ್ಲ. ಏನು ಮಾಡ್ಬೇಕು? ಏನು ಆ ದೇವ್ರಿಗೆ ಹೋಗಿ ಈ ದೇವ್ರಿಗೆ ಹೋಗಿ ಅಡ್ಡಾಡಿದ್ರೆ ಒಟ್ಟಂಗೆ ವರ್ಷ 2 ವರ್ಷ ಅಂದ್ರು ಮಕ್ಕಳಾದವು ಅಂತಂದ್ರೆ ಬಹಳ ಚಲೋ. ಮಕ್ಕಳಾಗಲ್ಲ ಅಂದ್ರೆ ಮನ್ಯಾಗ ಚಿಂತೆ ಚಲವ. ಯಾಕೆ? ಮಕ್ಕಳಾಗಿಲ್ಲ 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 ಮಕ್ಕಳಾಗಿಲ್ಲ. ಹಿಂಗೆ ಯಾವಾಗ ಹೊನ್ನಮ್ಮನ ಮದುವೆ ಆದ ಬಳಿಕ ಮಕ್ಕಳಾಗದಿರುವಂಥ ಸಮಯದೊಳಗೆ ಒಂದು ದಿವಸ ತಾಯಿ ಯಲ್ಲಪ್ಪನನ್ನ ಕರೀತಾಳ. ಯಾವಾಗ ತಾಯಿ ಯಲ್ಲಪ್ಪನನ್ನ ಕರೆದು ಹೇಳ್ತಾಳೆ, ಯಪ್ಪ ಸಂಸಾರ ಜೀವನಕ್ಕೆ ಪಾದಾರ್ಪಣೆ ಮಾಡಪ್ಪ ಅಂತ ತಿಳ್ಕೊಂಡು ಹೇಳಿದಾಗ ಒಲ್ಲದ ಮನಸ್ಸಿನಿಂದ ತಾಯಿ ಮನುಷ್ಯ ನೋವು ಆಗಬಾರ್ದಂತ ಹೇಳಿ ತಾಯಿ ಅಂತಾಳೆ. ತಾಯಿಯ ಮಾತಿಗೆ ನೋವು ಆಗಬಾರ್ದಂತ ತಿಳ್ಕೊಂಡು ಸಂಸಾರ ಜೀವನ ಪಾದಾರ್ಪಣೆ ಮಾಡ್ತಾನೆ. ಮಡದಿ ಗರ್ಭವನ್ನು ಧರಿಸ್ತಾಳೆ ಹೊನ್ನಮ್ಮ. ಯಾವಾಗ ಗರ್ಭವನ್ನು ಧರಿಸ್ತಾಳೆ, ಗಂಡ ಹೆಂಡತಿ ಜೀವನ ಹೇಗಿತ್ತು ಅಂತಂದ್ರ ಯಲ್ಲಪ್ಪನ ಆಶೆ ಯಾವುದು ಅಂತಂದ್ರ ಸಂಸಾರದ ಬಂಧನದೊಳಗೆ ಬಿದ್ದು ಸಾಯುವುದಕ್ಕಿಂತ ಗುರುವಿನ ಪಾದವನ್ನು ನಂಬಿ ಗುರುಪಾದವನ್ನು ಗಟ್ಟಿ ಹಿಡ್ಕೊಂಡು ಸಾಯುವುದು ಮುಖ್ಯ ಅಂತ ತಿಳ್ಕೊಂಡು ಗುರುವಿನ ಕಡೆಗೆ ಮನಸ್ಸನ್ನು ಒಲಿಸಿದ್ದ. ಸಂಸಾರದ ಕಡೆ ಮನಸ್ಸಿದ್ದಿಲ್ಲ ಆತನದು. ಯಾವಾಗ ನಿತ್ಯಲು ಕೂಡ ಕಾಲವನ್ನು ಕಳಿಬೇಕಾದ್ರೆ ಆತನ ಬಯಕೆ ಏನು ಅಂತಂದ್ರ ಈ ಭವಬಂಧನ ಬೇಡಪ್ಪ, ತಂದೆ ತಾಯಿಗಳ ಮಾತಿ ಬೆಲೆ ಕೊಟ್ಟು ಭವಬಂಧನ ಬಿದ್ದೀನಿ ಅಂದ್ರೆ ಇದರಿಂದ ಮೊದಲು ನಾ ಪಾರಾಗಬೇಕು, ಇದರಿಂದ ದೂರ ಆಗ್ಬೇಕು, ಇದರಿಂದ ನಾನು ಸರ್ಕೊಳ್ಬೇಕಂತ ತಿಳ್ಕೊಂಡು ಯಲ್ಲಪ್ಪನ ಮನಸ್ಸಿನೊಳಗೆ ಅದು ಒಂದೇ ಚಿಂತೆ. ಯಾಕೆ? ಸಂಸಾರ ಸಾಗರದಿಂದ ಗುರುವಿನ ಆಗರಕ್ಕೆ ಹೋಗ್ಬೇಕಂತೇಳಿ. ಸಂಸಾರ ಸಾಗರದಿಂದ ಗುರುವಿನ ಆಗರಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಕಾಲವನ್ನು ಕಳೀತಾ ಇರುವಂತ ಸಂದರ್ಭದೊಳಗೆ ಹೇಳ್ತೀನಿ ತಾಯಿ, ಯಾವಾಗ ಯಲ್ಲಪ್ಪನ ಮಡದಿಯಾಗಿರ್ತಕ್ಕಂಥ ಹೊನ್ನಮ್ಮ ಗರ್ಭವನ್ನು ಧರಿಸುತ್ತಾಳೆ. ಗರ್ಭ ಧರಿಸಿರುವಂತ ಸಮಯದೊಳಗ ಮನೆಯೊಳಗ ಅತ್ತೆ ಮಾವರಾಗಿರ್ತಕ್ಕಂಥ ಶಿವಪ್ಪ ಕಾಶಿಬಾಯಿಗೆ ಎಲ್ಲಿಲ್ಲದ ಆನಂದ. ಯಾಕ? ಸೊಸೆ ಗರ್ಭವನ್ನು ಧರಿಸಾಳೆ. ಆತ ಹಾಗಾದ್ರೆ ನಮ್ಮ ವಂಶವನ್ನು ಬೆಳಗುವುದಕ್ಕಾಗಿ ಹೆಣ್ಣ ಆಗಲಿ ಗಂಡ ಆಗಲಿ ಒಟ್ಟಾರೆ ಕೂಸು ಹುಟ್ಟಿ ಬರ್ತಾವಂತಂದ್ರ ಸಂತೋಷ ಅಂತ ತಿಳ್ಕೊಂಡ ಇರುವಂತ ಸೊಸೆಗೆ ಒಂದು ಕಷ್ಟದ ಕೆಲಸ ಸಹಿತ ಅತ್ತಿ ಹಚ್ಚಲಿಲ್ಲ. ಹೀಗಿರುವಂತ ಸಮಯದೊಳಗೆ ಕುಬಸನು ಕೂಡ ಮಾಡ್ತಾರ ಹೊನ್ನಮ್ಮಂದು. ಯಾವಾಗ ಕುಬಸ ಮಾಡಿದಂಥ ಸಮಯದೊಳಗೆ ಮುಂದೆ ಹೆರಿಗೆಯ ಸಂದರ್ಭ. ಯಾವಾಗ ಹೆರಿಗೆ ಸಂದರ್ಭ ಬಂದಂತ ಸಮಯದೊಳಗ ಶಿವಪ್ಪ ಮಡದಿಯಾಗಿರ್ತಕ್ಕಂಥ ಕಾಶಿಬಾಯಿ ಹೇಳ್ತಾನೆ, ನೋಡು ನೋಡು ಸೊಸಿ ಗರ್ಭಧರ್ಷಾಳ, ಹೆರಿಗೆ ಆಗುವಂತ ಸಂದರ್ಭ, ಸೊಸಿಗೆ ಅತಿ ಭಾರದ ಕೆಲಸ ಹಚ್ಚಕ್ ಹೋಗ್ಬೇಡ ಅಂತ ತಿಳ್ಕೊಂಡು ಹೇಳಿದಾಗ ಕಾಶಿಬಾಯಿ ಅಂತಾಳಂತ, ಅಕಿ ಹೊನ್ನಮ್ಮ ನನ್ನ ಮನಿ ಸೊಸಿ ಅಲ್ಲರಿ, ಆಕೆ ನನ್ನ ಮಗಳಿದ್ದಂಗ ಅನ್ಲಕ್ಕೆ, ಆಕೆ ನನ್ನ ಮಗಳಿದ್ದಂಗ. ಯಾಕೆ? ಮಗಳ ಮ್ಯಾಗ ಎಂದು ಕೂಡ ತಾಯಿ ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ಮನಿಯೊಳಗ ಅತ್ತಿ ಅದಾಳಂತಂದ್ರ ಅತ್ತಿ ಹೇಗಿರ್ತಾಳಂತಂದ್ರ ತಾಯಿ ನೆನಪಿರ್ಲಿ, ಅತ್ತಿ ಏನಾದ್ರೂ 2 ಮಾತು ಬೇಯ್ತಾಳಂತಂದ್ರ ಸಿಟ್ಟು ಮಾಡ್ಕೊಳಕ್ ಹೋಗ್ಬಾಡ್ರಿ. ಯಾಕ? ಅತ್ತಿ ಬೇಯ್ದಾಳಂತಂದ್ರ ಒಳ್ಳೇದಕ್ಕಂತ ತಿಳ್ಕೊಡ್ರಿ. ಬೇಯ್ದ ಹೇಳಿದ್ದು ಒಳ್ಳೇದಕ್ಕ, ನಕ್ ಹೇಳಿದ್ದು ಕೆಟ್ಟದಕ್ಕಂತ. ನಿಮ್ಮತ್ತಿ ನಿಮಗೆ ಬೇಯ್ತಾಳಂತ ಸಿಟ್ಟು ಮಾಡ್ಕೋಬೇಡ್ರಿ. ಯಾಕ? ನಿಮ್ಮತ್ತಿ ಆ ಮನೆಗೆ ಸೊಸಿಯಾಗಿ ಬಂದಾಗ ಅವ್ರ ಅತ್ತಿ ಬೇಯ್ದಿರ್ತಾಳ, ನಿಮ್ಮತ್ತಿ ನಿಮಗೆ ಬೇಯ್ತಾಳ, ಅದ್ರಾಗೇನು 2 ಮಾತಿಲ್ಲ.
ಅದ್ರಾಗ ಹೆಂಗಂತಂದ್ರೆ ಅವಾಗಿನ ಸಮಯದೊಳಗೆ ಮದುವೆ ಆಗ್ಬೇಕಾದ್ರೆ ಕೂಡು ಕುಟುಂಬ ಇರ್ಲಿ ಅಂತಿದ್ರು, ತುಂಬಿದ ಮನೆ ಇರ್ಲಿ ಅಂತ ತಿಳ್ಕೊಂಡು ಕರಿತಿದ್ರು. ಮನೆ ತುಂಬ ಮಕ್ಕಳು, ಹಿರಿಯರು, ಸಣ್ಣ ಮಕ್ಕಳು, ಯಜಮಾನರು ಎಲ್ಲರೂ ಮನೆ ತುಂಬಿರ್ಬೇಕು. ಒಟ್ಟಾರೆ ಮನಿ ಹೆಂಗಿರ್ಬೇಕಂದ್ರೆ ಹಂಗ ಕಳ 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 ಅನ್ನಬೇಕು. ಮನಿ ಹಂಗ ತಳ ತಳ ಹೊಳಿತಿರ್ಬೇಕ. ಮನಿ ಒಳಗೆ ಜನಗಳು ತುಂಬಿದ್ರಂದ್ರೆ ಆ ಮನಿ ಆನಂದವೇ ಬೇರೆ. ಮನೆ ತುಂಬ ಜನ ಇರಲಿ, ಕೂಡು ಕುಟುಂಬ ಇರ್ಲಿ ಅಂತ ತಿಳ್ಕೊಂಡು ಅವಾಗಿನ ಮಂದಿ ಅಂತಿದ್ರ. ಈಗಿನ ಮಂದಿ ಮದುವೆ ಆತು ಅಂತಂದ್ರೆ ಅಥವಾ ಮದುವೆ ಆಕಿನ ಮುಂಚೆಕನ ಒಂದು ಮಾತು ಅಂತಾರೆ. ಏನು ಅಂತಂದ್ರೆ, ನನ್ನ ಕೊಳ್ಳಿ ತಾಳಿ ಕಟ್ಟಿ ನಾನು ಅತ್ತಿ ಮನೆಗೆ ಹೊಸದಾಗಿ ಕಾಲಿಡಕ್ಕೆ ಬರೋದ್ರೊಳಗೆ ನನಗೆ ಎದುರಿಗೊಂದು ಫೋಟೋ ಕಾಣ್ಬೇಕ ಅಂತಾರ ಅವ್ರು. ಅರ್ಥ ಆತ? ನೀವು ನಗಕೈತಿ ಅರ್ಥ ಆಗೈತೆ ಅನ್ಸತ್ತೆ. ನಾನು ಹೊಸದಾಗಿ ಅತ್ತಿ ಮನೆಗೆ ಕಾಲಿಡುವಂಥ ಸಮಯದೊಳಗೆ ಎದುರಿಗೊಂದು ಫೋಟೋ ಕಾಣ್ಬೇಕ. ಯಾರ್ದ? ನಮ್ಮ ಅತ್ತಿ ಫೋಟೋ ಕಾಣ್ಬೇಕ ಅಂತಾರ. ಅಂದ್ರೆ ಅತ್ತಿದ್ರ ಕಷ್ಟ ಈಗಿನ ಮಂದಿಗೆ. ನೆನಪಿರ್ಲಿ ತಾಯಿ, ಮನಿ ಒಳಗೆ ಹಿರಿಯರು ಇರಬೇಕಂತ. ಅದಕ್ಕೆ ಹಿಂದಿನ ಮಂದಿ ಏನಂತಾರಂದ್ರೆ, ಮನಿ ಹೊರಗೆ ಒಂದು ನಾಯಿ ಇರ್ಬೇಕಂತ, ಮನಿ ಒಳಗೆ ಒಬ್ರು ಹಿರಿಯರು ಇರ್ಬೇಕಂತ, ಮುದಿಯರು ಇರ್ಬೇಕಂತ. ನಾಂದಿದ್ದಲ್ಲ ನಿಮ್ಮಂತ ಹಿರಿಯರು ಅಂದ್ರೆ. ಅದಕ್ಕೆ ಆ ಮನಿಗೆ ಭೂಷಣ, ಅವ್ರು ಆ ಮನಿಗೆ ಭೂಷಣ. ಈಗಿನ ಮಂದಿಗೆ ಅತ್ತೆ ಅಂದ್ರೆ ಕೇಳಂಗಿಲ್ಲ. ಅವಾಗಿನ ಮಂದಿಯೆಲ್ಲ ಅತ್ತಿ ಅಂತಂದ್ರೆ ತಾಯಿ ಅಂತ ತಿಳ್ಕೊಂತಿದ್ರು, ಅತ್ತಿ ಅಂತಂದ್ರೆ ಅವ್ವ ಅಂತ ತಿಳ್ಕೊಂತಿದ್ರು. ಈಗಿನ ಮಂದಿ ಅತ್ತೆ ಅಂದ್ರೆ ಕತ್ತೆ ಅಂತ ತಿಳ್ಕೊಳ್ಳೋ ಭಾಳ ಮಂದಿ ಅದಾರ. ಇಲ್ಲೇನು ಹಂಗೇನು ಎಲ್ಲರೂ ಚಲೋ ಅದ್ರಿ. ಯಾಕೆ ಇನ್ನೂ 3 ದಿವಸ ನಿಮ್ಮರ ಬಾಳೆ ಮಾಡ್ಬೇಕು ನಾನು? ಬಹಳ ಆಶ್ಚರ್ಯ ಏನು ಅಂತಂದ್ರೆ, ಯಾವಾಗ ಸುಶಿ ನಡೆಯಕ್ಕೆ ಬಂದಂಥ ಸಮಯದೊಳಗೆ ಗರ್ಭವತಿ ಆಗಿರ್ತಕ್ಕಂಥ ಹೊನ್ನಮ್ಮಳನ್ನ ನೋಡಿದ್ರು. ಹೊನ್ನಮ್ಮಳನ್ನ ಬಹಳ ಸುಂದರವಾಗಿ ಅತ್ತೆ ಆರೈಕೆ ಮಾಡ್ಲಿಕ್ಕತ್ತಾಳೆ. ಅತ್ತೆ ಮಾವರು ಸುಂದರವಾಗಿರ್ತಕ್ಕಂಥ ಬದುಕನ್ನ ಕಳಿಬೇಕಾದ್ರೆ ಯಲ್ಲಪ್ಪ ನಿತ್ಯಲ್ಲೂ ಕೂಡ ತಾಲೀಮಿಗೆ ಹೋಗ್ತಿದ್ದ, ಕುಸ್ತಿ ಆಡಕ್ಕೆ ಹೋಗ್ತಿದ್ದ. ಬಹಳ ಅದ್ಭುತವಾದ ಪೈಲ್ವಾನ. ಯಾವಾಗ ನಿತ್ಯಲ್ಲೂ ಕೂಡ ಬದುಕು ನಡೆದದೆ, ಸಂಸಾರ ಜೀವನ ಆನಂದವಾಗಿ ನಡೆದಿರಬೇಕಾದ್ರೆ ಇದೇ ಜೀವನ ಇದೇ ಬದುಕಂತ ತಿಳ್ಕೊಂಡಿದ್ದ. ಆದ್ರೆ ಆತನ ಇಚ್ಛೆಯೇ ಬೇರೆ ಇತ್ತು. ಒಳಗಿನ ಮನಸ್ಸಿನ ಹಂಬಲವೇ ಬೇರೆ ಇತ್ತು ಯಲ್ಲಪ್ಪನದು. ಮನಸ್ಸಿನ ಹಂಬಲ ಬೇರೆ ಇರಬೇಕಾದ್ರೆ ಆತನದು ಒಂದು ಹಂಬಲ ಏನು ಅಂತಂದ್ರ, ಗುರುವಿನನ್ನ ಕಾಣಬೇಕ, ಗುರುವಿನನ್ನ ಕಾಣಬೇಕ, ಗುರುವಿನನ್ನ ಕಾಣಬೇಕ. ಯಾಕ? ನೀನು ಒಲಿದರೆ ಕೊರಡು ಪುನರುದಯ. ಮಾಯದ ಸಂಸಾರ ಇದು ದುಃಖದ ಬಾಜಾರ, ಸಂಸಾರದ ಸಾರ ತಿಳಿದು ಮಾಡಪ್ಪ ವಿಚಾರ. ಮಾಯದ ಸಂಸಾರ ಇದು ದುಃಖದ ಬಾಜಾರ, ಮಾಯದ ಸಂಸಾರ ಇದು ದುಃಖದ ಬಾಜಾರ, ಸಂಸಾರದ ಸಾರ ತಿಳಿದು ಮಾಡಪ್ಪ ವಿಚಾರ, ಸಂಸಾರದ ಸಾರ ತಿಳಿದು ಮಾಡಪ್ಪ ವಿಚಾರ, ಮಾಯದ ಸಂಸಾರ. ಹೆಂಡರು ಮಕ್ಕಳು ಇವರೆಲ್ಲ ನಡುವಿನ ಗೆಳೆಯರು, ಶಿವಸಂಬಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಎಲ್ಲರೂ ಜೈಕಾರ ಮಾಡಬೇಕು. ಆನಗಲ್ಲ ಗುರು ಕುಮಾರೇಶ್ವರ ಮಹಾರಾಜ್ ಕಿ, ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜ್ ಕಿ. ಹೆಂಡರು ಮಕ್ಕಳು ಇವರೆಲ್ಲ ನಡುವಿನ ಗೆಳೆಯರು, ಹೆಂಡರು ಮಕ್ಕಳು ಇವರೆಲ್ಲ ನಡುವಿನ ಗೆಳೆಯರು, ಸತ್ತಾಗ ಅಳುತ್ತಾರೋ ಯಾರೇನು ಸಂಗಟ ಬರುತ್ತಾರೋ, ಸತ್ತಾಗ ಅಳುತ್ತಾರೋ ಯಾರೇನು ಸಂಗಟ ಬರುತ್ತಾರೋ. ಮಾಯದ ಸಂಸಾರ ಇದು ದುಃಖದ ಬಾಜಾರ, ಸಂಸಾರದ ಸಾರ ತಿಳಿದು ಮಾಡಪ್ಪ ವಿಚಾರ. ರೊಕ್ಕ ಗಳಿಸಿದಿ ಕೋಟಿ ಮೈ ಮ್ಯಾಲ ಬಿಡುದಿಲ್ಲ ಲಂಗೋಟಿ, ರೊಕ್ಕ ಗಳಿಸಿದಿ ಕೋಟಿ ಮೈ ಮ್ಯಾಲ ಬಿಡುದಿಲ್ಲ ಲಂಗೋಟಿ, ತೆಗ್ಗ ತೆಗಿಯ ತಾರ ನಿನಗ ಮಣ್ಣಾಗ ಇಡುತ್ತಾರ, ತೆಗ್ಗ ತೆಗಿಯ ತಾರ ನಿನಗ ಮಣ್ಣಾಗ ಇಡುತ್ತಾರ. ಮಾಯದ ಸಂಸಾರ
ಇದು ದುಃಖದ ಬಾಜಾರ ಮಾಯದ ಸಂಸಾರ. ಮಾಯದ ಈ ಪ್ಯಾಟಿ ತಿರುಗಿ ಬರಬೇಡ ಉಪುರಾಟಿ. ಆ ಮಾಯದ ಈ ಪ್ಯಾಟಿ ತಿರುಗಿ ಬರಬೇಡ ಉಪುರಾಟಿ. ಮಾಯದ ಈ ಪ್ಯಾಟಿ ತಿರುಗಿ ಬರಬೇಡ ಉಪುರಾಟಿ. ಆತ್ಮ ಎಂಬುದು ಗಟ್ಟಿ ಮಹಂತನ ಪಾದ ಹಿಡಿಯೋ ಗಟ್ಟಿ. ಆತ್ಮ ಎಂಬುದು ಗಟ್ಟಿ ಮಹಂತನ ಪಾದ ಹಿಡಿಯೋ ಮುಟ್ಟಿ. ಮಾಯದ ಸಂಸಾರ ಇದು ದುಃಖದ ಬಾಜಾರ ಮಾಯದ ಸಂಸಾರ. ಇದು ದುಃಖದ ಬಾಜಾರ ಸಂಸಾರದ ಸಾರ ತಿಳಿದು ಮಾಡಪ್ಪ ವಿಚಾರ. ಸಂಸಾರದ ಸಾರ ತಿಳಿದು ಮಾಡಪ್ಪ ವಿಚಾರ. ಮಾಯದ ಸಂಸಾರ ಇದು ದುಃಖದ ಬಾಜಾರ ಸಂಸಾರದ ಸಾರ ತಿಳಿದು ಮಾಡಪ್ಪ ವಿಚಾರ. ಸಂಸಾರದ ಸಾರ ತಿಳಿದು ಮಾಡಪ್ಪ ವಿಚಾರ. ತಿಳಿದು ಮಾಡಪ್ಪ ವಿಚಾರ. ತಿಳಿದು ಮಾಡಪ್ಪ ವಿಚಾರ. ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜ ಕಿ, ಸಿದ್ಧಲಿಂಗೇಶ್ವರ ಮಹಾರಾಜ ಕಿ. ಸಂಸಾರದ ಸಾರ ತಿಳಿದು ಮಾಡಪ್ಪ ವಿಚಾರ. ನಾವು ನೀವೆಲ್ಲರೂ ಕೂಡ ಈ ಸಂಸಾರದ ಭವಬಂಧನದೊಳಗೆ ಬಿದ್ದು ಎದಕ್ಕೆ ಬಂದೀವಿ, ಏನು ಮಾಡಾಕತ್ತೀವಿ, ಮುಂದೆ ಏನು ಮಾಡ್ಬೇಕನ್ನೋದನ್ನ ಮರ್ತು ಬಿಟ್ಟಿವಿ. ಯಾಕೆ? ಸಂಸಾರದೊಳಗೆ ಬಿದ್ದು ಒದ್ದಾಡಕತ್ತೀವಿ. ಈ ಸಂಸಾರ ಜೀವನದೊಳಗೆ ಇದ್ದ ಗೆದ್ದವರೇ ಬಹಳ ಜನ ಕಡಿಮೆ, ಆದ್ರೆ ಇದ್ರೊಳಗೆ ಬಿದ್ದು ಮುಣಿದವರೇ ಬಹಳ ಕಡಿಮೆ ಅಲ್ಲ, ಬಹಳ ಮಂದಿ ಜಾಸ್ತಿ ಅದ. ಒಂದು ಕ್ಷಣ ವಿಚಾರವನ್ನು ಮಾಡ್ತಾ ಮಾಡ್ತಾ ಬಂದ್ರೆ ಇವತ್ತಿನ ದಿವಸ ಈ ಸುಂದರ ಸಂಜೆ ಸಮಾರಂಭದಲ್ಲಿ ನಮ್ಮ ನಿಮ್ಮೆಲ್ಲೂ ಕೂಡ ದರ್ಶನ ಆಶೀರ್ವಾದ ಆಶೀರ್ವಚನ ಪಾಲಿಸೋದಕ್ಕಾಗಿ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಉಭಯ ಪೂಜ್ಯರನ್ನ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರವಾಗಿ ಪೂಜ್ಯರನ್ನ ಭಕ್ತಿಯಿಂದ ವೇದಿಕೆಗೆ ಸ್ವಾಗತಿಸಿ, ಈ ಸಂಸಾರ ಭವಬಂಧನದೊಳಗೆ ಬಿದ್ಕೊಂಡು ನಾವು ಎದಕ್ಕೆ ಬಂದೀವಿ, ಏನು ಮಾಡಕತ್ತೀವಿ ಅನ್ನೋದನ್ನ ಮರ್ತು ಬಿಟ್ಟಿವಿ. ಯಾಕ? ಬರೇ ದುಡಿಬೇಕು 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 ದುಡಿಬೇಕು. ಎಷ್ಟು ದುಡಿಬೇಕು, ಎಷ್ಟು ಮಂದಿ ತಲೆ ಮ್ಯಾಗ ಕೈ ಇಡ್ಬೇಕು, ಎಷ್ಟು ಮಂದಿ ಗೋಣು ಮುರಿಬೇಕು, ಗಳಿಸ್ಬೇಕು ಗಳಿಸ್ಬೇಕು ಗಳಿಸ್ಬೇಕು, ಗಳಿಸಿಟ್ಟು ಒಂದಲ್ಲ ಒಂದು ದಿವಸ ಹೋಗ್ಬಿಡೋದೈತಿ. ಒಂದು ಮಾತು ನೆನಪಿರ್ಲಿತ್ತ, ನಾವು ಎಷ್ಟೇ ಗಳಿಸಿವಿ ಅಂದ್ರೂ ಕೂಡ, ಎಷ್ಟೇ ದುಡ್ದಿವಿ ಅಂದ್ರೂ ಕೂಡ, ಕೋಟಿ ಕೋಟಿ ದುಡ್ಡು ಕಳಿಸಿವಿ, ಮನಿ ಮ್ಯಾಲ ಮಾಡಿ ಮನಿ ಕಟ್ಟಿವಿ, ಹೌದು ಹೌದು ಅಂತಕ್ಕಂಥ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ದೊಡ್ಡ ಕಾರ್ ತಂದ ಕಾರ್ನಾಗ ಅಡ್ಡಾಡಿವಿ ಅಂದ್ರೂ ಕೂಡ ಕೊನೆಗೆ ನಮ್ಮನ್ನು ತಗೊಂಡು ಹೋಗೋದು ಬಿದಿರಿನ ಮೋಟ್ರನ್ಯಾಗ. ಕೋಟಿಟ್ಲೆ ಖರ್ಚು ಮಾಡಿ ಕಾರ್ ತೊಗೊಂಡು ಬಂದ ಅಂತ ತಿಳ್ಕೊಂಡು ಕಾರ್ನ ತೊಗೊಂಡು ಹೋಗೋದಿಲ್ಲ, ತೊಗೊಂಡು ಬಿದಿರಿನ ಮೋಟ್ರನ್ಯಾಗ ನಮಗಾಗಿನೇ ತಯಾರು ಮಾಡ್ತಾರೆ ಅದನ್ನು. ಹೌದು ಹೌದು ಅಂತ ತಿಳ್ಕೊಂಡು ಎಷ್ಟು ದೊಡ್ಡ ಮನೆಯನ್ನ ಕಟ್ಟಿವೆ ಅಂದ್ರೂ ಕೂಡ ಇದು ಎಷ್ಟು ವರ್ಷದ್ದು ಅಂತಂದ್ರೆ 100 ವರ್ಷದ ಮನೆ ಅದ. ಆದ್ರೆ 1000 ವರ್ಷದ ಮನಿ ಯಾವುದು ಅಂತಂದ್ರೆ ನಿಜವಾದ ಮನುಷ್ಯನ 1000 ವರ್ಷದ ಮನಿ 6 ಅಡಿ 3 ಅಡಿ ಅಟ್ಟಾರೆ. ಇದ್ರೊಳಗೆ ಜೀವಾತ್ಮ ಇರೋ ತನಕ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬಂಧು, ನನ್ನ ಬಳಗ ಎಲ್ಲ ನಂದ 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 ನಂದ. ಜೀವಾತ್ಮ ಯಾವಾಗ ಹೋತ, ಜೀವಾತ್ಮ ಹೋದ ಬಳಿಕ ನಮಗಾಗಿ ಒಂದು ಮನಿ ತಯಾರು ಮಾಡ್ತಾರೆ. ಅದು 1000 ವರ್ಷದ ಮನಿ ಅದ. 1000 ವರ್ಷದ ಮನಿ ಐತೆ ಅಂದ್ರ ಆ 6 ಅಡಿ 3 ಅಡಿ ಜಾಗರ ನಮ್ಮದಂದ್ರೆ ಅದು ನಮ್ಮದಲ್ಲ. ಯಾಕ? ಅದ್ರೊಳಗೊಂದು ಸಣ್ಣದೊಂದು ಕಿರುಗುಣಿ ಅಂತ ಮಾಡಿರ್ತಾರೆ, ಕಿರುಗುಣಿ ಅಷ್ಟ ನಮ್ಮ ಮನಿ. ಇಷ್ಟಿರ್ಬೇಕಾದ್ರೆ 100 ವರ್ಷ ಇಷ್ಟು ಬಂದು ಹೋಗುವುದಕ್ಕಾಗಿ ಅಟ್ಟ ಜಾಗದ ಸಲುವಾಗಿ ನೀ ಎಷ್ಟೇ ಗಳಿಸಿದ್ರು ಕೂಡ, ಎಷ್ಟೇ ದುಡಿದ್ರು ಕೂಡ ಕೊನೆಯದಾಗಿ ನಮ್ಮ ಜೊತೆಗೆ ಬರುವುದು ಯಾವುದು ಅಂತಂದ್ರೆ ಗುರುವಿನ ಪಾದ ಅಂತ ಕರೀತಾರ. ಗುರುವಿನ ಪಾದ ಬೀಳಾರ್ದ ಮೋಕ್ಷ ಇಲ್ಲ ಅಂತ ಕರೀತಾರಲ್ಲ. ಇರೋದ್ರೊಳಗಾಗಿ ಯಾರ ಮಕ್ಕಳಾಗಬೇಕು ಅಂತಂದ್ರ ಬಹಳ ಮಂದಿ ನೀವೆಲ್ಲ ಅಂತಿರ್ತೀರಿ, ಏನು ಅಂತಂದ್ರ ಮಕ್ಕಳ ಆಗಲಾರ್ದ್ರು ಮೋಕ್ಷ ಇಲ್ಲ, ಮಕ್ಕಳ ಆಗ್ಲಾರ್ದ್ರು ಮೋಕ್ಷ ಇಲ್ಲ, ಮಕ್ಕಳ ಆಗ್ಲಾರ್ದ್ರು ಮೋಕ್ಷ ಇಲ್ಲ ಅಂತ ತಿಳ್ಕೊಂಡು ಯಾವ ಮಕ್ಕಳ್ರಿ?
ಯಾವ ಮಕ್ಕಳಿವ? ಹೊಟ್ಟೆ ಹುಟ್ಟ ಮಕ್ಕಳಂದ್ರೆ ಏನು? ಹಂಗ ಮೋಕ್ಷ ಕಾಣ್ಬೇಕನ್ನಂಗಿತ್ತಂದ್ರ ಮಹಾಭಾರತದೊಳಗೆ ಆಗಿ ಹೋಗಿರ್ತಕ್ಕಂಥ ಧೃತರಾಷ್ಟ್ರ 101 ಮಕ್ಕಳನ್ನ ಹಡದ. ಆ ಮಕ್ಕಳಲ್ಲ, ಯಾವ ಮಕ್ಕಳು ಆಗ್ಲಾರ್ದಾರಿಗೆ ಅಂತಂದ್ರೆ ತಾಯಿ ನೆನಪಿರ್ಲಿ, ಯಾರು ಗುರುವಿನ ಮಕ್ಕಳಾಗಿಲ್ಲ ಅವ್ರಿಗೆ ಮೋಕ್ಷ ಇಲ್ಲ ಅಂತ ಕರೆದಾರ. ಗುರುವಿನ ಮಕ್ಕಳು ಆಗಲಾರ್ದಾರಿಗೆ. ಭಾಳ ಮಂದಿ ನಾವೆಲ್ಲ ನಾವು ಗುರುವಿನ ಮಕ್ಕಳ್ರಿ ಅಂತ ತಿಳ್ಕೊಂಡು ನಾವು ಶಿವಲಿಂಗಪ್ಪನ ಮಕ್ಕಳ್ರಿ ಅಂತ ಹೇಳ್ತಿರ್ತೀವಿ. ನೆನಪಿರ್ಲಿ ತಾಯಿ, ಭಾಳ ಮಂದಿ ಗುರುವಿಗೆ ಬೇಯ್ತಿರ್ತೀರಿ. ಗುರುವಿಗೆ ಬೇಯೋದಲ್ಲವ, ನಾವು ಮೊದಲು ಗುರುವಿಗೆ ಬೇಕಾಗಬೇಕಂತ. ಯಲ್ಲಪ್ಪನ ಆಶೆ ಏನಾಗಿತ್ತು ಅಂತಂದ್ರೆ ಸಂಸಾರದ ಜೀವನ ಬೇಡವಾಗಿತ್ತು, ಗುರುವಿನ ಪಾದ ಸ್ಪರ್ಶ ಬೇಕಾಗಿತ್ತು. ಹೀಗಿರುವಂತ ಸಮಯದೊಳಗ ಒಲ್ಲದ ಮನಸ್ಸಿನಿಂದ 2ನೇ ಮದುವೆಯಾಗ ನಾವು ಹೊನ್ನಮ್ಮ ಗರ್ಭವತಿ ಆಗಿದ್ದಾಳೆ. 7-8 ತಿಂಗಳ ನವಮಾಸ ಹೆರಿಗೆ ಆಗುವಂತ ಸಂದರ್ಭ. ಆಶ್ಚರ್ಯ ಏನು ಅಂತಂದ್ರ ಇತ್ತ ಕಡೆಗೆ ಯಲ್ಲಪ್ಪ ತಾವರ್ಕೇಡಿಗೆ ಕುಸ್ತಿ ಆಡಕ್ ಹೋಗ್ಯಾನ. ಯಾವಾಗ ಯಲ್ಲಪ್ಪ ತಾವರ್ಕೇಡಿ ಕುಸ್ತಿ ಆಡಕ್ ಹೋಗ್ಯಾನ, ಆ ಕುಸ್ತಿ ಆಡ್ಬೇಕಾದ್ರ ಹೌದು ಅಂತಕ್ಕಂಥ ದೊಡ್ಡ ದೊಡ್ಡ ಪೈಲ್ವಾನ್ರು ಬಂದಾರ. ದೊಡ್ಡ ಪೈಲ್ವಾನ್ರು ಬಂದಂತ ಸಮಯದೊಳಗ ಎಲ್ಲರೂ ಕೂಡ ಮೆರಿಗೆಯ ಯಲ್ಲಪ್ಪ ಬಂದಾನಂದ್ರ ಎಲ್ಲರೂ ನಾವಲ್ಲೇ ನೀವಲ್ಲೇ ಯಾಕೆ ಒಂದ ಕೈಲಿ ಐತೆ ಹೋಗಿತಿದ್ಯಲ್ಲ ಅಂಥ ಕುಸ್ತಿ ಪಟು. ಆದ್ರ ಎಲ್ಲಾ ಲಿಂಗಪ್ಪನ ಕುಸ್ತಿ ಬಹಿರಂಗವಾಗಿ ಇರ್ತಿದ್ದಿಲ್ಲ, ಆತ್ಮದೊಳಗಿರ್ತಿತ್ತು. ಆದ್ರೆ ಬಹಿರಂಗದ ಕುಸ್ತಿ ಆತ ಹೋಗ್ತಿದ್ದ. ಸಂಸಾರದ ಕುಸ್ತಿ ನನಗೆ ಬೇಡ, ಗುರುವಿನ ಕುಸ್ತಿ ಬೇಕಾ ಅಂತ ತಿಳ್ಕೊಂಡು ಕಾಯ್ತಿದ್ದ. ಹೀಗಿರುವಂತ ಸಮಯದೊಳಗ ಇತ್ತ ಕಡೆಗೆ ಮನಿಯೊಳಗ ಮಡದಿ ಆಗಿರ್ತಕ್ಕಂಥ ಹೊನ್ನಮ್ಮ ಹೆರಿಗೆ ನೋವಾಗಲಿಕ್ಕತ್ತದ, ತ್ರಾಸ ಆಗ್ಲಿಕ್ಕತ್ತದ. ಈಗ ನಂಗೆ ದವಾಖಾನೆ ಆಗಲಿ ಏನಿದ್ದಿದ್ದಿಲ್ಲ. ಆಗಿನ ಸಮಯದೊಳಗ ಸೂಲುಗಿತ್ಯಾರು ಅಂತ ಬರ್ತಿದ್ರು. ಸೂಲುಗಿತ್ಯಾರ ಅಂತ ತಿಳ್ಕೊಂಡು ಒಬ್ಬರನ್ನ ಬಿಟ್ಟು 4 ಮಂದಿ ಕರೆಸ್ತಾರ. ಎಷ್ಟೋ ಮಂದಿ ಸೂಲುಗಿತ್ಯಾರು ಬಂದ್ರು ಕೂಡ ಇತ್ತ ಕಡೆಗೆ ಹೊನ್ನಮ್ಮ ಹೆರಿಗೆ ಆಗಲಾರ್ದ ಎಷ್ಟು ತ್ರಾಸ ಆಗ್ಲಿಕ್ಕತ್ತು ಅಂತಂದ್ರ ಸಾವು ಬದುಕಿನ ಮಧ್ಯೆ ಹೋರಾಡುವಂತ ಸಮಯದೊಳಗ ಯಲ್ಲಪ್ಪ ಜಂಗಿ ಕುಸ್ತಿ ಗೆದ್ದು ಬಂದಾನ. ಗೆದ್ದು ಬಂದ ಬಳಿಕ ಮನಿ ಒಳಗ ಮಡದಿಗೆ ಹೆರಿಗೆ ಆಗ್ಲ ತ್ರಾಸ ಆಗ್ಬೇಕಾದ್ರ ಊರೊಳಗ ಜನ ಎಲ್ಲ ವಿಚಾರ ಮಾಡ್ಯಾರ. ಏನು ಅಂತಂದ್ರ ನಾಳೆ ಯಲ್ಲಪ್ಪನನ್ನ ಊರೊಳಗ ಮೆರವಣಿಗೆ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡ್ರಿ. ಯಾಕ ಜಂಗಿ ಕುಸ್ತಿ ಗೆದ್ದು ಬಂದಾನ. ಇಡೀ ಊರೊಳಗ ಆನಂದ, ಎಲ್ಲರೂ ಕೂಡ ಯಲ್ಲಪ್ಪನ ಹೊಗಳುದ ಯಾಕ ಜಂಗಿ ಕುಸ್ತಿ ಗೆದ್ದು ಬಂದನ ತಿಳ್ಕೊಂಡು ಅನ್ಬೇಕಾದ್ರ ದುರ್ದೈವ ವಿಪರ್ಯಾಸ. ಅಂದಿನ ದಿವಸ ರಾತ್ರಿ ಮಡದಿ ಹೊನ್ನಮ್ಮ ಹೆರಿಗೆ ಆಗಲಾರ್ದ ಶಿವನ ಪಾದವನ್ನು ಸೇರ್ತಾಳೆ. ಯಾವಾಗ ಹೆರಿಗೆ ಆಗಲಾರ್ದ ಇತ್ತ ಕಡೆ ಕೂಸು ತಾಯಿ ಗದ್ದಲು ಬರ್ಬೇಕಂದ್ರೆ ತಾಯಿ ಸುಮ್ಮನೆ ಬರ್ಲಿಲ್ಲ. ಆ ತಾಯಿಗೆ ಕೂಸು ಏನಾಗಿ ಬಂತು ಅಂತಂದ್ರೆ ಇದಿಯಾಗಿ ಬಂತು. ಆಕೆನ ಒಯ್ಯೋದಕ್ಕಾಗೆ ಬಂತು ಏನೋ ಗೊತ್ತಿಲ್ಲ. ಯಾವಾಗ ಬಂದಂತ ಸಮಯದೊಳಗ ಇತ್ತ ಕಡೆಗೆ ಯಾವಾಗ ಹೊನ್ನಮ್ಮ ಮರಣವನ್ನು ಹೊಂದಾಳೆ, ಹೊಂದಿದ ಆ ಕ್ಷಣವೇ ಮನಿಯೊಳಗ ಕಾಶಿ ಬಾಯಿ ಶಿವಪ್ಪ ಕಣ್ಣೀರು ಹಾಕ್ತಾರೆ. ಹಿಂಗಾಗ್ಬಾರ್ದಾಗಿತ್ತು. ಯಾವ ಹೆಣ್ಣಿ ಕೂಡ ಇಷ್ಟ ಕಷ್ಟ ಬರಬಾರ್ದು. ನೆನಪಿರಲಿ, ಯಾಕ ಹುಟ್ಟುವಂತ ಕೂಸು ಅಮ್ಮ ಅಂತ ಅಳ್ತೈತೆ ಅಂತಂದ್ರ ಒಂದು ಮಗುವಿಗೆ ಜನ್ಮವನ್ನ ಕೊಡ್ಬೇಕನ್ನಂಗಿತ್ತಂದ್ರ ಒಂದು ಜೀವ ಹೋಗುವಂತ ಸಂದರ್ಭ ಇರ್ತದ. ನೋಡಿರ್ಬೇಕಾದ್ರೆ ನೀವು ಕೂಡ ಕಂಡೀರಿ. ಹೆಣ್ಣ ಆಗ್ಲಿ ಗಂಡ ಆಗ್ಲಿ ಕೂಸು ಹುಟ್ಟಿತು ಅಂತಂದ್ರ ಕೂಸು ಹುಟ್ಟಿದ ಕ್ಷಣವೇ ತಾಯಿ ತೀರ್ಕೊಂಡ್ಲಂತಂದ್ರ ಆ ಹುಡುಗ, ಆ ಕೂಸ, ಆ ಹೆಣ್ಣು ಮಗು ಇರೋ ತನಕ ನೀವೇನೋ ಸುಮ್ಮನೆ ಬಿಡಂಗಿಲ್ಲ. ಯಾಕೆ ಹುಟ್ಟೈತಿ, ಅವ್ರ ಓನ್ ಜೀವ ತಗೊಂಡು ಹುಟ್ಟೈತಿ ಅಂತ ಇರ್ತೀರಿ. ಹುಟ್ಟ್ಯದ ಅವ್ರ ಅಪ್ಪನ ಪ್ರಾಣ ತಗೊಂಡು ಹುಟ್ಟೈತಿ ಅಂತ ಇರ್ತೀರಿ. ಆ ಕೂಸು ಇರೋ ತನಕ ಕೂಡ ನಿಂದನೆ ಮಾಡಿದ್ದ. ಯಾಕ ಪ್ರಾರಬ್ಧ ಕರ್ಮ ಹಣೆ ಬರಕ ಹೊಣೆ ಯಾರು ಬೇಯವ್ವ. ನಾವು ಬಿಡ್ತೀವಂದ್ರೂ ಕೂಡ ಆ ಭಗವಂತ ಬಿಡುದಿಲ್ಲ. ಭೂಮಿಯ ಋಣ ತೀರಿದ ಬಳಿಕ ಎಲ್ಲರೂ ಕೂಡ ಹೋಗಾಕ ಬೇಕ. ಯಾರು ಕೂಡ ಶಾಶ್ವತವಾಗಿ ಜೆಂಡ ಊರ್ಕೊಂಡು ನಿಂತಿಲ್ಲ. ಎಲ್ಲರೂ ಹೊರಡಬೇಕ. ಹೌದು ಅಂತಕ್ಕಂಥ ರಾಜ ಮಹಾರಾಜರು ಹಬ್ಬ ಅಂದ್ರ 100 ಎಕರೆ ಭೂಮಿ ಇರಬಹುದು. ನಂದ ಮನಿ ಒಳಗ 1 kg ಬಂಗಾರ ಇಟ್ಟಿರಬಹುದ, 10 kg ಬೆಳ್ಳಿ ಇಟ್ಟಿರಬಹುದ, ಮನಿ ಒಳಗ ದವಸ ಧಾನ್ಯ ತುಂಬಿರಬಹುದ. ಎಷ್ಟು ತುಂಬಿ ಅಂದ್ರು ಕೂಡ ನಾವ್ಯಾ ಶ್ರೀಮಂತರ್ರಿ. ಹೌದು ಅಂತ ತಿಳ್ಕೊಂಡು ಜಗತ್ತನ್ನೇ ಆಳಿ ಹೋಗಿರ್ತಕ್ಕಂಥ ರಾಜ ಮಹಾರಾಜರು ಮಣ್ಣಾಗಿ ಹೋದ್ರು. ಬಹಳ ದಿವಸ ಬೇಡವ. ಈಗ ಒಂದು 4 ವರ್ಷದಿಂದ ಕೊರೋನಾ ಬಂತು ನೋಡ್ರಿ. ಕೊರೋನಾ ತಮ್ಗೆಲ್ಲ ಗೊತ್ತೈತಿ. ಹೌದು ಅಂತಕ್ಕಂಥ ಕೋಟ್ಯಾಧೀಶ ಬೆಳಗಾವಿ MLA
ಆತನ ಮುಟ್ಟಾಗ ಸಹಿತ ಮಡದಿ ಮಕ್ಕಳು ಬರಲ್ಲ, ಸಾವಿರಾರು ಕೋಟಿ ಆಸ್ತಿ ಐತಿ. ಯಾಕೆ? ಕೋವಿಡ್ ಬಂದದ್ದು. ವಿಚಾರ ಮಾಡ್ರಿ, ಯಾರದ ನಮ್ಮ ಜೊತೆಗೆ? ಯಾರೂ ಇಲ್ಲ. ಬರಬೇಕಾದ್ರೂ ಕೂಡ ಒಬ್ಬರ ಬಂದೀವಿ, ಹೋಗಬೇಕಾದ್ರೂ ಕೂಡ ಒಬ್ಬರ ಹೋಗ್ತೀವಿ. ಇದು ಮಾತ್ರ ಶತಸಿದ್ಧ. ನೆನಪಿಟ್ಕೊಂಡ್ಬಿಟ್ರಿ ನೀವು, ಸಾಯಿ ಮಟ್ಟ ನೆನಪಿಟ್ಕೊಡ್ರಿ. ಯಾಕಂತಂದ್ರೆ ಇರು ತನಕ ನಂದು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬಂಧು, ನನ್ನ ಬಳಗ ಇರ್ಬೇಕಿಲ್ಲ ಅಂತಲ್ಲ. ಆದ್ರೆ ಹೆಂಗಿರ್ಬೇಕಂದ್ರೆ ಯಾರ ಜೊತೆಗೂ ವೈಷಮ್ಯ ಕಟ್ಕೊಳ್ಳಾರ್ದಂಗ, ಜಗಳ ಮಾಡ್ಲಾರ್ದಂಗ, ಇಂಥ ಧರ್ಮದ ಕಾರ್ಯದೊಳಗೆ ಭಾಗಿಯಾಗಿ ಪುಣ್ಯಾತ್ಮ ಚಲೋ ಇದ್ದ ಅನಿಸ್ಕೊಳ್ಬೇಕಂತ. ಮರಣ ಹೊಂದುವಂತ ಸಮಯದೊಳಗೆ ಅದಕ್ಕಾತಂತಾನೆ ಏನು ಅಂತಂದ್ರೆ, ನೀ ಬರುವಾಗ ಅಳುತ್ತಲಿದ್ದಿ, ಜಗತ್ತು ನಿನ್ನನ್ನು ನೋಡಿ ನಗುತ್ತಲಿತ್ತು. ನೀನಿಂದು ಹೋಗುವಾಗ ನಗು ನಗುತ್ತಾ ಹೋಗು, ಜಗತ್ತು ನಿನ್ನನ್ನು ನೋಡಿ ನಗುತ್ತಿರಲಿ. ಪುಣ್ಯಾತ್ಮ, ನೀ ಎಷ್ಟು ಮಂದಿ ಬೀಗರ ಬಿಜ್ರ ಬಂದು ಬಳಗ ಗಳಿಸಿಯಲ್ಲ, ಇವ್ರಲ್ಲ, ಇವ್ರಷ್ಟೇ ಹೇಳೋದಲ್ಲ. ನೀ ಮರಣ ಹೊಂದಿ ಅಂತಂದ್ರ ನಿನ್ನ ಕೈ ಬಿಸಿ ಕರಿತಲ್ಲ ಸುಡುಗಾಡ ಸ್ಮಶಾನ ಸಹಿತ ಕಣ್ಣೀರು ಹಾಕಬೇಕಂತ ನಿನ್ನ ಬರುವಿಕೆ ನೋಡಿ ಪುಣ್ಯಾತ್ಮ ಚಲೋ ಇದ್ದ, ಇನ್ನೊಂದು 4 ದಿವಸ ಬದುಕಬೇಕಾಗಿತ್ತು ಅಂತೇಳಿ ಸ್ಮಶಾನ ಸಹಿತ ಕಣ್ಣೀರು ಹಾಕಬೇಕಂತ. ಯಾಕ? ಅದು ಬದುಕ. 3 ದಿನದ ಸಂತೆಯಲ್ಲಿ ನಗುತ್ತಾ ಈರಣ್ಣ. 3 ದಿನದ ಸಂತೆಯಲ್ಲಿ ನಗುತ್ತಾ ಈರಣ್ಣ, ಇಲ್ಲಿ ದ್ವೇಷದಿಂದ ಏನೂ ಲಾಭ ಇಲ್ಲ ತಿಳಿಯಣ್ಣ. ಬರುವಾಗ ಹೆಂಗೆ ಬಂದಿ ಹಂಗೆ ಹೋಗಣ್ಣ, ನೀನು ಇಲ್ಲಿಂದ ತಗೊಂಡು ಹೋಗೋದೇನು ಇಲ್ಲಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ, ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ. ನಿನ್ನ ಸ್ವಂತ ಮನೆ ಮೇಲೆ ಇದೆ ಮರ್ತ್ರೆ ಹೆಂಗಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ದಿನದ ಸಂತೆಯಲ್ಲಿ ನಗುತ್ತಾ ಇರಣ್ಣ, ಇಲ್ಲಿ ದ್ವೇಷದಿಂದ ಏನೂ ಲಾಭ ಇಲ್ಲ ತಿಳಿಯಣ್ಣ. ಬರುವಾಗ ಹೆಂಗೆ ಬಂದಿ ಹಂಗೆ ಹೋಗಣ್ಣ, ನೀನು ಇಲ್ಲಿಂದ ತಗೊಂಡೋಗೋದೇನೂ ಇಲ್ಲಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಪ್ರೀತಿಯಿಂದ ಜಗವ ಗೆಲ್ಲು ಕಷ್ಟ ಇಲ್ಲಣ್ಣ, ಮೋಸದಿಂದ ಏನೇ ಮಾಡು ಉಳಿಯೋದಿಲ್ಲಣ್ಣ. ಆಸ್ತಿಗಾಗಿ ಪ್ರೀತಿಯನ್ನು ಕೊಲ್ಲಬೇಡಣ್ಣ, ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ. ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಆಸೆಯೇ ದುಃಖದ ಮೂಲ ಕಣ್ಣಣ್ಣ, ಆ ಬುದ್ಧ ಹೇಳಿದ ಮಾತು ಸತ್ಯ ಕಣ್ಣಣ್ಣ. ಆಸೆಯೇ ದುಃಖದ ಮೂಲ ಕಣ್ಣಣ್ಣ, ಆ ಬುದ್ಧ ಹೇಳಿದ ಮಾತು ಸತ್ಯ ಕಣ್ಣಣ್ಣ. ಸೂತ್ರಧಾರ ಮೇಲುಂಟು ಸತ್ಯ ಹೇಳಣ್ಣ, ಸತ್ಯ ಹೇಳು ಮನುಜನಿಗೆ ಸಾವೇ ಇಲ್ಲಣ್ಣ.
ಸತ್ಯ ಹೇಳು ಮನುಜನಿಗೆ ಸಾವೇ ಇಲ್ಲಣ್ಣ. ಭೂಮಿ ಮೇಲೆ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ. ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಬಾಡ್ಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ. ಬಾಡ್ಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ. ನಿನ್ನ ಸ್ವಂತ ಮನೆ ಮೇಲೆ ಇದ್ರೆ ಮರ್ತ್ರೆ ಹೆಂಗಣ್ಣ. ಸ್ವಂತ ಮನೆ ಮೇಲೆ ಇದೆ ಮರ್ತ್ರೆ ಹೆಂಗಣ್ಣ. ಭೂಮಿ ಮೇಲೆ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ. ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಅವನ್ ಹೇಳಿದಾಗ ಜಾಗ ಖಾಲಿ, ಹೇಳಿದಾಗ ಜಾಗ ಖಾಲಿ, ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜ ಕಿ. ಇನ್ನೊಮ್ಮೆ ಜೋರಾಗಿ ಕೈ ಇದ್ವು ಅಂದ್ರೆವ ಅವ ಹೇಳಿದಾಗ ಎಲ್ಲರೂ ಕೂಡ ಜಾಗ ಖಾಲಿ ಮಾಡಿ ಹೋಗುತ್ತದ. ಯಾರು ಕೂಡ ಭೂಮಿ ಮ್ಯಾಗ ಶಾಶ್ವತವಾಗಿ ನಿಲ್ಲುವುದಿಲ್ಲ. ಯಾವಾಗ ಯಲ್ಲಪ್ಪ ಯಲ್ಲಾಲಿಂಗ ಮಹಾರಾಜರು ತಾವೂರ್ಕೇಡ ಗ್ರಾಮದೊಳಗ ಜಾತ್ರೆಯೊಳಗ ಬೆಳ್ಳಿಯ ಕಡಗ ಗೆದ್ದು ಬಂದ ಊರ ನಾಡಗೌಡರು ಜರದಾರಿ ಪೇಟ ದಡಿ ದೋತ್ರ ಆಯಾರ ಮಾಡಿ ಕಳಿಸ್ಕೊಟ್ಟಿದ್ರು. ಯಾವಾಗ ಕಳಿಸ್ಕೊಟ್ರ ಇತ್ತ ಕಡೆಗೆ ಮಿರ್ಗಿ ಬಂದಾಕ್ಷಣ ಊರೊಳಗೆ ಎಲ್ಲರೂ ಕೂಡ ಹೊತ್ತು ಮೆರೆದ್ರ. ಊರಾಗಿನ ಜನ ಎಲ್ಲ ಅಂದ್ರು ಹಂಗಾರ ನಾಳಿನ ದಿವಸ ಯಲ್ಲಪ್ಪನ ಮೆರವಣಿಗೆ ಮಾಡ್ಬೇಕು ಊರಾಗ ಅಂತ ಹೇಳಿ. ಇತ್ತ ಕಡೆಗೆ ಯಲ್ಲಪ್ಪನ ಮೆರವಣಿಗೆ ಮಾಡ್ಬೇಕಂತ ತಿಳ್ಕೊಂಡು ವ್ಯವಸ್ಥೆ ಮಾಡ್ಕೊಂಡಾರ. ಅತ್ತ ಕಡೆಗೆ ಮಡದಿಗೆ ಹೆರಿಗೆ ತ್ರಾಸಾಗ್ಯದ. ವಿಪರ್ಯಾಸ ಏನು ಅಂತಂದ್ರ ಬಾಡಿಗೆ ಮನಿಗೆ ಅದೀವಿ ಅಂತಂದ್ರ ಮನಿ ಮಾಲಕ ಮನಿ ಬಿಡಿಸಿದ ಅಂತಂದ್ರ ನಮ್ಮ ಬಾಡಿಗೆ ತೀರ್ತು ಅಂತಂದ್ರ ಮನಿ ಬಿಡಾಕ ಬೇಕ, ಮನಿ ಬಿಡಾಕ ಬೇಕ, ಮನಿ ಬಿಡಾಕ ಬೇಕ. ಹಂಗ ಹೊನ್ನಮ್ಮ ತಾಯಿ ಬಂದ ಮನಿ ಬಾಡಿಗೆ ತೀರ್ಯದ. ಯಾವಾಗ ಬಾಡಿಗೆ ತೀರಿದಂತ ಸಮಯದೊಳಗ ಬೆಳಗ ಹರಿದ್ರೊಳಗಾಗಿ ಯಾವಾಗ ಮಡದಿ ಹೊನ್ನಮ್ಮ ಶಿವನ ಪಾದವನ್ನು ಸೇರ್ಯಾಳೆ. ಸೇರಿದೊಳಗಂತ ಸಮಯದೊಳಗ ಅತ್ತೆ ಮಾವ ಎಲ್ಲರೂ ಕೂಡ ಕಣ್ಣೀರು ಹಾಕ್ಲಿಕ್ಕತ್ತಾರೆ. ಕಣ್ಣೀರು ಹಾಕುವಂತ ಸಮಯದೊಳಗ ಯಲ್ಲಪ್ಪನ ವಿಚಾರವೇ ಬೇರೆ ಇತ್ತು. ತನ್ನ ವಿಚಾರವನ್ನ ದೂರಿಟ್ಕೊಂಡು ಏನ ಅನ್ಕೊಂಡು ಬಂದಿದ್ದ ಅದು ನಾ ಅನ್ಕೊಂಡಿದ್ದು ಸತ್ಯ ಅಂತ ತಿಳ್ಕೊಂಡ ಮನದೊಳಗ ಮಾಡ್ಕೊಳ್ಬೇಕಾದ್ರ ಇತ್ತ ಕಡೆಗೆ ಒಂದು ಕಡೆಗೆ ಆನಂದದ ಕುಸ್ತಿ ಗೆದ್ದ ಮೆರವಣಿಗೆ ಒಂದು ಕಡೆಗೆ ಆದ್ರೆ ಒಂದು ಕಡೆಗೆ ಸತ್ತ ಮಡದಿಯ ಮೆರವಣಿಗೆ. ಒಂದು ಕಡೆಗೆ ಆನಂದದ ಕಣ್ಣೀರ, ಇನ್ನೊಂದು ಕಡೆಗೆ ದುಃಖದ ಕಣ್ಣೀರ. ಯಾಕ? ಯಾರನ್ನ ನಂಬಿದ್ದ, ಯಾರನ್ನ ಮೋಹಿಸಿದ್ದ, ಯಾರನ್ನ ಪ್ರೀತಿಸಿದ್ದ, ಯಾರು ನನ್ನ ಜೊತೆಗೆ ಬರ್ತಾರ ಅಂತ ಅನ್ಕೊಂಡಿದ್ದ ಅವರೇ ನಮ್ಮನ್ನ ಬಿಟ್ಟು ಹೋದ ಬಳಿಕ ಯಾರನ್ನ ನಂಬಬೇಕ? ಯಾರನ್ನ ನಂಬಬೇಕ? ಜಗತ್ತು ನಡೆದಿದ್ದ ನಂಬಿಕೆ ಮ್ಯಾಲೆವ, ನಂಬಿಕೆ ಮ್ಯಾಲ. ಗಂಡ ಹೆಂಡತಿ ಜೀವನ ಬಹಳ ಚಂದ ನಡೆದಿತ್ತಂದ್ರೆ ಗಂಡ ಕುಡಿಲಿ ಹೊಡಿಲಿ ಬಡಿಲಿ ಏನೇ ಇರಲಿ ಗಂಡ ಇರೋ ತನಕನೂ ಕೂಡ ಹೆಣ್ಣಿಗೆ ದುಃಖ ಅನ್ನೋದು ಬರುವುದಿಲ್ಲ, ಕಷ್ಟ ಅನ್ನೋದು ಬರುವುದಿಲ್ಲ, ಯಾರ ಅಂಜಿಕೆನೂ ಕೂಡ ಇರುವುದಿಲ್ಲ. ಗಂಡ ತೀರಿದ ಅಂತಂದ್ರೆ ಒಂದು ರೆಕ್ಕನ ಕಟ್ಟಾದಂಗ ಎದಕ್ಕೂ ಕರೆಯುವುದಿಲ್ಲ, ಏನು ಮಾತಾಡಂಗಿಲ್ಲ, ಸುಮ್ಮನೆ ಮೂಲೆ ಹಾಕೊಂಡ್ರೆ. ಹೆಂಡತಿ ಅದಾಳಂತಂದ್ರ ಪುಣ್ಯಾತ್ಮ ನೀ ಏನೇ ಇರು ಎಂದು ಕೂಡ ಹೆಂಡತಿ ಜೊತೆಗೆ ಜಗಳ ಮಾಡಬೇಡ. ಯಾಕ? ಒಬ್ಬೊಬ್ಬರ ಕಿಮ್ಮತ್ತು ಒಂದೊಂದು ಸಮಯದೊಳಗೆ ಗೊತ್ತಾಗತ್ತಂತ. ತಂದೆ ತಾಯಿಗಳ ಕಿಮ್ಮತ್ತು ತಂದೆ ತಾಯಿಗಳ ಜೀವಂತಿದ್ದಾಗ ಗೊತ್ತಾಗುವುದಿಲ್ಲ, ತಂದೆ ತಾಯಿನ ಕಳ್ಕೊಂಡ ಮ್ಯಾಗ ಗೊತ್ತಾಗತ್ತ ತಂದೆ ತಾಯಿ ಕಿಮ್ಮತ್ತ. ಗಂಡನ ಕಿಮ್ಮತ್ತು ಯಾವಾಗ ಗೊತ್ತಾಗತ್ತಂದ್ರ ಗಂಡ ಇದ್ದಂತ ಸಮಯದೊಳಗ ಬೇಯುವುದದ, ಹೊಡೆಯುವುದದ, ಇನ್ನೊಬ್ಬರ ಮುಂದೆ ಗಂಡನ ಇಟ್ಕೊಂಡ ತಮ್ಮ ಗಂಡನ ಬಗ್ಗೆ ಚಾಡ ಹೇಳುವುದದ. ಗಂಡ ಇಲ್ಲದ ಕಾಲಕ್ಕೆ ಗಂಡನ ಕಿಮ್ಮತ್ತು ಗೊತ್ತಾಗತ್ತ. ಹೆಂಡತಿ ಕಿಮ್ಮತ್ತು ಗೊತ್ತಾಗಬೇಕನ್ನಂಗಿತ್ತಂದ್ರ ಜಗಳ ಮಾಡ್ಕೊಂಡು 8 ದಿವಸ ತವ್ರ ಮನೆಗೆ ಹೋದಾಗ ಹೆಂಡತಿ ಕಿಮ್ಮತ್ತು ಏನಂತ ಗೊತ್ತಾಗತ್ತ. ಅದಕ್ಕೆ ನಮಗಿಲಾಗಿ ಶರೀರಕ್ಕೆ ಏನಾರು ಕೂಡ ಜಡ್ಡು ಜಾಪತ್ರೆ ಬಂದಂತ ಸಮಯದೊಳಗ ನಮ್ಮ ಜೊತೆಗೆ ಬಂದು ನಮ್ಮನ್ನ ಆರೈಕೆ ಮಾಡೋರು ಯಾರು ಅಂದ್ರೆ ಮಾಡಿಕೊಂಡು ಹೆಂಡತಿ, ಹೆಂಡತಿನೇ ಬರ್ತಾಳೆ. ಯಾವ ಮಕ್ಕಳು ಬರುವುದಿಲ್ಲ, ಸೊಸೆ ಬರುವುದಿಲ್ಲ, ಅತ್ತೆ ಮಾವ ಬರುವುದಿಲ್ಲ, ತಂದೆ ತಾಯಿ ಬರುವುದಿಲ್ಲ, ಮಾಡ್ಕೊಂಡು ಹೆಂಡತಿನ ಬರ್ತಾಳೆ. ವಿಚಾರ ಮಾಡಿರ್ತಾಯಿ ಯಕೋಚಿತ್ತ ನಮ್ಮ ಮನೆಯಾಗ 4 ಮಂದಿ 10 ಮಂದಿ ನಾವು ಸದಸ್ಯರದೀವಿ, ಕುಟುಂಬಸ್ಥರದೀವಿ. ನಮ್ಮ ಮನೆಯೊಳಗೊಂದು 15-20 ಮಂದಿ ಅದೀವಿ ಅಂತಂದ್ರನ ಬರೇ 15-20 ಮಂದಿ ಇರ್ಬೇಕಾದ್ರೆ ಇಷ್ಟೆಲ್ಲ ಕಷ್ಟ ಐತೆ ಅಂತಂದ್ರ ನಮಗೇನಾದ್ರೂ ಆರಾಮಿಲ್ಲ ಅಂತಂದ್ರ ನಮ್ಮನ್ನ ಜೋಪಾನ ಮಾಡಕ್ಕೆ ತಂದೆ ತಾಯಿ ಇರ್ತಾರ. ನಮಗೇನಾದ್ರೂ ತ್ರಾಸ ಆತಂತಂದ್ರೆ ಒಂದು ತುತ್ತು ಅಡಿಗೆ ಮಾಡಿ ಹಾಕಕ್ಕ ಸೊಸಿ ಆಗ್ಲಿ ತಂದೆ ತಾಯಿ ಆದ್ರೂ ಇರ್ತಾರ. ಏನಾದ್ರೂ ತ್ರಾಸಾದಾಗ ವಿಚಾರ ಮಾಡಕ ಅಣ್ಣ ತಮ್ಮ ಯಾರಾದ್ರೂ ಇರ್ತಾರ.
ಒಂದು ಕ್ಷಣ ವಿಚಾರ ಮಾಡ್ತಾ ಬಂದ್ರ ಇಲ್ಲೇನು ವೇದಿಕೆ ಮೇಲೆ ಕುಂತಾರಲ್ಲ ಉಭಯ ಪೂಜ್ಯರು, ತಂದಿಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಮತ್ತಿಲ್ಲ ಅನ್ಬಾಡ್ರಿ, ಅದಾರ ಅವ್ರಿಗೂ ಹೋದಾರ. ಆದ್ರೆ ಯಾವಾಗ ಮಠಕ್ಕಾದ್ರು, ಯಾವಾಗ ನಮ್ಮ ಶಿವಪುರ ಮಠದ ಪರಮ ಪೂಜ್ಯ ಶಿವಲಿಂಗಜ್ಜನ ಮಠಕ್ಕೆ ಯಾವಾಗ ಸ್ವಾಮಿಗಳಾಗಿ ಬಂದ್ರೆ ಅವರೆಲ್ಲರ ಬಂಧನವನ್ನು ಕಟ್ ಮಾಡ್ಕೊಂಡು ಬಂದಾರ. ಯಾಕ? ನೀವೇ ತಂದೆ, ನೀವೇ ತಾಯಿ, ನೀವೇ ಬಂಧು, ನೀವೇ ಬಳಗ ಅಂತ ತಿಳ್ಕೊಂಡು. ಒಂದು ಮಾತು ತಮ್ಮಲ್ಲಿ ಕಳಕಳಿ ವಿನಂತಿ ಏನು ಅಂತಂದ್ರೆ, ನಿಮಗೇನಾದ್ರೂ ಕೂಡ 10 ಮಕ್ಕಳಿದ್ವು ಅಂತಂದ್ರೆ 10 ಮಕ್ಕಳು ಅನ್ಬಾಡ್ರಿ, ನಮಗ 11 ಮಕ್ಕಳದಾವ ಅಂತ ತಿಳ್ಕೊಂಡು ಹೇಳ್ರಿ. ಯಾಕ? 10 ಮಕ್ಕಳು ಮನಿ ಒಳಗಿದ್ರ 11ನೇ ಮಗ ಶಿವಲಿಂಗಜ್ಜನ ಮಠದೊಳಗೆ ಕುಂತ್ಕೊಂಡು ಮಠಾಧೀಶನಾಗಿ ಜಗತ್ತನ್ನ ಆಳ್ಲಿಕ್ಕತ್ತ ಅಂತ ತಿಳ್ಕೊಂಡು ಖುಷಿಯಿಂದ 11 ಮಕ್ಕಳು ಅಂತ ತಿಳ್ಕೊಂಡು ಹೇಳ್ರಿ. ಒಬ್ಬ ಮಗ ಇದ್ದ ಅಂತಂದ್ರೆ ನನಗೆ 2 ಮಕ್ಕಳು ಅಂತ ಹೇಳ್ರಿ. 5 ಮಂದಿ ಮಕ್ಕಳಿದ್ರಂದ್ರೆ 6 ಮಂದಿ ಮಕ್ಕಳು ಅಂತ ಹೇಳ್ರಿ. ಮಕ್ಕಳಿಲ್ಲಂದ್ರೂ ಕೂಡ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಅವ. ಯಾಕ? ನನ್ನ ಮಗ ಶಿವಲಿಂಗಜ್ಜನ ಮಠದೊಳಗೆ ಅದನ್ನ ಆತ್ನೇ ನನ್ನ ಮಗ ಅಂತ ತಿಳ್ಕೊಂಡು ಬದುಕು ಮಾಡ್ರಿ ಅವ. ಅದು ನಿಜವಾದ ಜೀವನ ಅಂತ ಕರೀತಾರೆ. ಯಾಕ? ನಮ್ಮನ್ನ ನಂಬಿ ಬಂದಾರ ಅವರು, ನಮ್ಮನ್ನ ನಂಬಿ ಬಂದಾರ. ಇರುವಷ್ಟು ದಿವಸ ನಕ್ಕೊಂತ ಹೋಗುದದ, ಹತ್ಕೊಂತ ಹೋಗುದಲ್ಲ, ನಕ್ಕೊಂತ ಹೋಗುದೈತೆ ಅಂತಾರಲ್ಲ. ಯಾರನ್ನ ನಂಬಿವಂತಂದ್ರು ಕೂಡ ಯಾರ ನಮ್ಮ ಜೊತೆ ಬರುದಿಲ್ಲ. ಇರುವಷ್ಟು ದಿವಸ ಒಳ್ಳೇದು ಅನಿಸ್ಕೊಂಡು ಹೋಗ್ಬೇಕಾಗ್ಯದ, ಒಳ್ಳೆ ಮನುಷ್ಯ ಇದ್ದ ಅನಿಸ್ಕೊಂಡು ಹೋಗ್ಬೇಕಾಗ್ಯದ. ನಾವು ಇದ್ದಂತ ಸಮಯದೊಳಗ ಹೋದ ಮ್ಯಾಲ ಬರೋದು ಒಂದು ಒಳ್ಳೇದ, ಒಂದು ಕೆಟ್ಟದ್ದ. ಒಂದು ಒಳ್ಳೇದ, ಒಂದು ಕೆಟ್ಟದ್ದ. ಕಾರಣ ಇತ್ತ ಕಡೆಗೆ ಒಂದು ಕಡೆಗೆ ಆನಂದದ ಮೆರವಣಿಗೆ ಆದ್ರ ಇನ್ನೊಂದು ಕಡೆಗೆ ದುಃಖದ ಮಡದಿಯ ಮೆರವಣಿಗೆ. ಊರು ಜನ ಎಲ್ಲ ಕೂಡ್ಯಾರ, ಹೊನ್ನಮ್ಮಳನ್ನ ನೋಡ್ಲಿಕ್ಕತ್ತಾರೆ, ಕಣ್ಣೀರ್ ಹಾಕ್ಲಿಕ್ಕತ್ತಾರೆ. ನಾ ಕೂಡ, ನೀ ಕೂಡ, ಇಡೀ ಮಿರ್ಗಿ ಗ್ರಾಮವೆಲ್ಲವೂ ಕೂಡ ದುಃಖದ ಶೋಕದೊಳಗ ಕಣ್ಣೀರೊಳಗ ಕೈ ತೊಳ್ಯಾಕತ್ತಾರೆ ಎಲ್ಲರೂ ಕೂಡ. ಹಿಂಗಾಗ್ಬಾರ್ದಾಗಿತ್ತ. ಕಡೆ ಕಾಲಕ್ಕೆ ತಾಯರ ಬದುಕಬಹುದಾಗಿತ್ತ ಅಥವಾ ಕೂಸರ ಬದುಕಬಹುದಾಗಿತ್ತ. ಇಬ್ರಾಗೊಬ್ರು ಯಾರ ಬದುಕಿದ್ರ ಎಲ್ಲಪ್ಪನ ಜೀವನ ಬಹಳ ಚಲೋ ಇರ್ತಿತ್ತ. ಇಷ್ಟು ಕಷ್ಟ ಭಗವಂತ ಕೊಡಬಾರ್ದಾಗಿತ್ತ ಅಂತ ತಿಳ್ಕೊಂಡು ಕಣ್ಣೀರು ಹಾಕ್ಬೇಕಾದ್ರೆ ಒಂದು ಕಡೆಗೆ ಎಲ್ಲಪ್ಪನಿಗೂ ಕೂಡ ಕಣ್ಣಾಗ ನೀರ. ಯಾಕ? ಒಂದು ಕೈಯಿನ ಹೋತು ಅಂತಂದ್ರೆ ಏನೂ ಮಾಡೋಕ್ಕಾಗೋದಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಸಂಸಾರ ಎನ್ನುವಂಥ ಬಂಡಿಯೊಳಗ ಗಂಡ ಎನ್ನುವಂಥ ಒಂದು ಗಾಲಿ ಆದ್ರೆ ಹೆಂಡತಿ ಎನ್ನುವಂಥದ್ದು ಒಂದು ಗಾಲಿ. 2 ಗಾಲಿ ಕೂಡಿದಾಗನ ಬಂಡಿ ಬಹಳ ಚಂದ ನಡೀತೈತಿ. ಅದ್ರಾಗ ಒಂದು ಗಾಲಿ ಇಲ್ಲ ಅಂದ್ರೆ ಬಂಡಿ ನಡೆದ ಬಹಳ ಕಷ್ಟ ಆಗತ್ತೆ. ಒಂದ ಗಾಲಿ ಮ್ಯಾಗ ಬಂಡಿ ನಡೆಯಕ್ಕೆ ಸಾಧ್ಯ ಇಲ್ಲ. ಎಲ್ಲಪ್ಪನ ಚಿಂತಿರ್ಬೇಕಾದ್ರೆ ಎಲ್ಲರೂ ಕೂಡುತ್ತಾರ. ಬೆಳಿಗ್ಗೆ ಎದ್ಕೊಳ್ಳೆ ಹೋಗಿ ಸುಡಬೇಕಂತ ತಿಳ್ಕೊಂಡು ವಿಚಾರ ಮಾಡಿದ್ರು, ಕುಣಿ ತೆಗಿಬೇಕಂತ ವಿಚಾರ ಮಾಡಿದ್ರು. ಎಲ್ಲರೂ ಏನು ಅನ್ಕೊಳಕತ್ತ ಅನ್ನೋದ್ರೊಳಗೆ ಸರಿ ಅಂತ ತಿಳ್ಕೊಂಡು ಬೆಳಗ್ಗೆ ಎದ್ಕೊಳ್ಳೆ ತಯಾರು ಮಾಡ್ಯಾರ. ಊರಾಗಿನ ಜನ ಅಂತಾರ, ಒಂದು ಕಡೆಗೆ ಸಂತೋಷದ ಮೆರವಣಿಗೆ ಆಗ್ಬೇಕಂದಾಗ ನಾವಲ್ರಿ ಇದು ಯಾರೇ ಬೇಕಾಗಿತ್ತು ಅಂದೆಲ್ಲಪ್ಪ, ಇದು ಯಾರೇ ಬೇಕಾಗಿತ್ತು. ಮೊದಲೇ ನನಗೆ ಇದ್ರ ಮ್ಯಾಗ ಆಶೆನೇ ಇಲ್ಲ ಅಂತ ತಿಳ್ಕೊಂಡು ಯಾವಾಗ ಎಲ್ಲಪ್ಪ ಹೇಳ್ತಾನೆ. ಹೇಳಿದಂಥ ಸಮಯದೊಳಗ ಮಡದಿ ಯಾವಾಗ ಕರ್ಕೊಂಡು ಹೊಂಟಾರ, 4 ಮಂದಿ ಹೆಗಲ ಮ್ಯಾಗ ಕರ್ಕೊಂಡು ಹೋಗಿ ನಿನ್ನ ಕಿಚ್ಚು ಮಾಡುವಂಥ ಸಂದರ್ಭದೊಳಗ ತನ್ನ ವಾರಿಗೆ ಗೆಳೆಯರ ಜೊತೆ ಏನು ಕುಸ್ತಿ ಆಡಿ ಬಂದಿದ್ನಲ್ಲ, ಗರಡಿ ಮನಿ ಒಳಗ, ತಾಲೀಮ್ ಮನಿ ಒಳಗ ಆತನ ಎಷ್ಟು ಮಂದಿ ಗೆಳೆಯರಾದ್ರೆ ಎಲ್ಲರ ಜೊತೆಗೆ ಒಂದು ಕಡೆ ಕುಂತ್ಕೊಳ್ಬೇಕಾದ್ರೆ ಊರಾಗಿನ ಜನ ಅಂದ್ರೆ ಇಲ್ಲಪ್ಪ ಆಕೆಯ ಸಾವು ಭಾಳ ಪುಣ್ಯ ಅದ. ಯಾಕೆ? ಎಲ್ಲ ಹೆಣ್ಣು ಮಕ್ಕಳು ಕೂಡ ಬಯಸುವುದೇನು ಅಂತಂದ್ರೆ ಮುತ್ತೈದೆ ಸಾವು ಬಯಸ್ತಾರ, ಮುತ್ತೈದೆಯಾಗೇ ಸಾಯ್ಬೇಕಂತಾರ. ಹಿಂಗಾಗಿ ನಿನ್ನ ಮಡದಿ ಜೀವನ ಭಾಳ ಪುಣ್ಯ ಅದಪ್ಪ. ಕಾರಣ ಏನು ಅಂದ್ರೆ ಮುತ್ತೈದೆಯಾಗೆ ಮರಣ ಹೊಂದ್ಯಾಳ ಅಂತಂದ್ರೆ ಕಿಚ್ಚು ಮಾಡ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಎಲ್ಲಪ್ಪ ಬಂದು ಉರಿ ಹೆಚ್ಚಾನ. ಅಗ್ನಿದೇವ ಸಹಿತ ಒಂದು ಕ್ಷಣ ಕಣ್ಣೀರು ಹಾಕಕತ್ತ. ಯಾಕ? ಮಡದಿ, ಎಲ್ಲಪ್ಪನ ಮಡದಿ ಮಲಿಗಾಳ, ಗರ್ಭದೊಳಗೆ ಶಿಶು ಅದ, ಹೆಂಗ ತಗೊಂಡು ಹೋಗ್ಬೇಕಂತ ತಿಳ್ಕೊಂಡು ಅಗ್ನಿದೇವ ಸಹಿತ ಒಂದು ಕ್ಷಣ ನಿಧಾನ ಹೊಂಟ. ದೂರತ್ತ ಹೋಗಿ ತನ್ನ ಗೆಳೆಯರ ಜೊತೆಗೆ ಯಾವಾಗ ಎಲ್ಲಪ್ಪ ಕುಂತ್ಕೊಂಡನ. ಆಶ್ಚರ್ಯ ಸಂಗತಿ ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳ್ರಿ. ಇತ್ತ ಕಡೆಗೆ ಯಾವಾಗ ಮಡದಿಗೆ ಕಿಚ್ಚನ ಹಚ್ಚಾನ, ತಾಯಿಯ ಗರ್ಭದೊಳಗಿರ್ತಕ್ಕಂಥ ಕೂಸ ಸತ್ರು ಕೂಡ ಬಂದು ಎಲ್ಲಪ್ಪನ ಪಾದಕ್ಕೆ ಬಂದು ಬಿತ್ತಂತ. ಅಲ್ಲಿ ಕಿಚ್ಚ ಹಚ್ಚಾರ. ಯಾವಾಗ ಇಲ್ಲಿ ಬಂದು ಬಿದ್ದಂಥ ಸಮಯದೊಳಗೆ ಎಲ್ಲಪ್ಪ ನೋಡ ಕಣ್ಣೀರು ಹಾಕಕತ್ತ. ಯಾಕ? ನಾನು ನಂಬಿದ ವಸ್ತುನ ತಗೊಂಡು ಹೋಗಾಕ ಬಂದೀಯ, ತಗೊಂಡು ಹೋಗೋದು ನೀನರ ಉಳಿಲಿಲ್ಲ, ನೀನರ ಯಾಕೆ ಬಂದಿಯಪ್ಪ ಅಂತ ತಿಳ್ಕೊಂಡು ಅನ್ಬೇಕಾದ್ರೆ ವಿಚಾರ ಮಾಡಿರ್ತಾ ಎಷ್ಟು ಅದ್ಭುತವಾಗಿರ್ಬೋದು ಆತನ ಪರಿಸ್ಥಿತಿ. ಆ ಮಗನ ನೋಡಿದ್ರೆ ಕಣ್ಣೀರು ಬರ್ತದೆ. ಆದ್ರೆ ಆತನ ಇಚ್ಛೆ ಸಂಸಾರದೊಳಗಿದ್ದಿದ್ದಿಲ್ಲ. ಯಾಕೆ? ಈ ಸಂಸಾರದ ಸಾಗರ ಬಿದ್ದವರೇ ಬಹಳ ಜನ ಅದಾರ, ಇದ್ರೊಳಗೆ ಬೀಳಬಾರ್ದು. ಯಾಕೆ? ಬೀಳುವುದಕ್ಕಿಂತ ಗುರುಪಾದಕ್ಕೆ ಬೀಳ್ಬೇಕಂತ ತಿಳ್ಕೊಂಡು ಆತನ ಚಿತ್ತ ಇತ್ತ.
ಯಾವಾಗ ಮಡದಿ ಅಂತ್ಯ ಸಂಸ್ಕಾರ, ಯಾವಾಗ ಪೂರ್ತಿ ಕಿಚ್ಚಾದ ಬಳಿಕ ಏನು ಬಟ್ಟೆಯನ್ನು ತೊಟ್ಟಿದ್ನಲ್ಲ ಎಲ್ಲಪ್ಪಂದ ಏನು ಅಂತಂದ್ರ ಸಂಸಾರದ ಚಿಂತೆ ದೂರವಾಯಿತು, ಗುರುವಿನ ಪಾದ ಹತ್ತಿರವಾಯ್ತು ಅಂತ ತಿಳ್ಕೊಂಡು ಹಾಕೊಂಡಿರ್ತಕ್ಕಂಥ ಬಟ್ಟೆಯನ್ನು ಹರಿದು ಸುಟ್ಟ ಆ ಕಿಚ್ಚನ್ನ ಆ ಬೂದಿಯನ್ನ ಮೈ ಧರಿಸಿಕೊಂಡು ಕೌಪಿನ ಮ್ಯಾಗ ಶೀದ ಮನೆಗೆ ಬಂದುಬಿಡ್ತಾನ. ಯಾವಾಗ ಮನೆಗೆ ಬಂದ ನನಗೆ ಯಾರು ಬೇಡ ಯಾವುದು ಬೇಡ ಅಂತ ತಿಳ್ಕೊಂಡು ಚಿಂತನೆ ಮಾಡಬೇಕಾದ್ರೆ ಬೆಳಿಗ್ಗೆ ದಾಕ್ಷಣ ಸಿದ್ದಪ್ಪ ಕಾಶಿಬಾಯಿ ಮಗನ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕಬೇಕಾದ್ರೆ ಎಲ್ಲಪ್ಪ ಅಂತನ ಆಯ್ತವಾ, ಇಲ್ಲಿಯ ತನಕ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾ ಸಂಸಾರಿಕನಾಗಿದ್ದೆ, ಸಂಸಾರದ ಜೀವನ ಪಾದಾರ್ಪಣೆ ಮಾಡಿದ್ದೆ. ಇನ್ನು ಮ್ಯಾಗ ನಿಮ್ಮ ಮಾತಿಗೆ ನಾ ಕೇಳಂಗಿಲ್ಲ, ನನ್ನ ಇಚ್ಛೆ ಗುರುಪಾದವನ್ನು ಹಿಡ್ಕೊಳ್ಬೇಕಾಗ್ಯದ, ನಾ ಹೊರಡ್ತೀನಿ ಅಂತ ತಿಳ್ಕೊಂಡು ಶೀದ ಹುಟ್ಟಿದ ಮನೆಯನ್ನ ಬಿಟ್ಟ ಹೊರಟ ಎಲ್ಲಿಗೆ? ಲಚ್ಚಾಣಕ್ಕ. ಇದ ಇಂಡಿ ತಾಲೂಕು ಲಚ್ಚಾಣ. ಯಾವಾಗ ಗುರುವಿನ ಕಾಣ್ಬೇಕಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಆಶ್ಚರ್ಯ ಏನು ಅಂತಂದ್ರೆ ಅಲ್ಲಿ ಲಚ್ಚಾಣದೊಳಗ ಸಿದ್ಧಲಿಂಗ ಮಹಾರಾಜರು ಅಂತ ಹೇಳಿ ತಮ್ಮ ಮಠದೊಳಗ 100 ಮಂದಿ ಗುರುಕುಲ ಇತ್ತು. ಹೀಗಿರ್ಬೇಕಾದ್ರೆ ನಿತ್ಯಲು ಕೂಡ ಕಾಲವನ್ನು ಕಳಿಬೇಕಾದ್ರೆ ಗುರುವನ್ನ ಸೇರ್ಬೇಕು ಗುರು ಸೇರ್ಬೇಕು ಯಾಕೆ? ಅದಕ್ಕೆ ಅವ್ರಂದ್ರೆ ಏನು ಅಂತಂದ್ರೆ ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹಯನಾಹುದಯ್ಯ, ನೀನು ಒಲಿದರೆ ವಿಷವು ಅಮೃತವಾಹುದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥವು ಇದರಲ್ಲಿರ್ಕೋ ಕೂಡಲು ಸಂಗಮದೇವ ಅನ್ನೋ ಹಂಗ ಎಲ್ಲಪ್ಪನ ಚಿತ್ತ ಲಚ್ಚಾಣದತ್ತ ಗುರು ಸಿದ್ಧಲಿಂಗ ಮಹಾರಾಜರತ್ತ. ಯಾಕ? ಈ ಭವಬಂಧದಿಂದ ದೂರ ಆಗ್ಬೇಕಂತ ನೆನಪಿರ್ಲಿ ತಾಯಿ. ಇಸ್ಲಾಂ ಧರ್ಮದ ಹುಟ್ಟಿರ್ತಕ್ಕಂಥ ಶಿಶುನಾಳದ ಶರೀಫ ಸಂತ, ಆತನ ಮಡದಿಯಾಗಿರ್ತಕ್ಕಂಥ ಫಾತಿಮಾ ಬಹಳ ದಿವಸ ಆಯ್ತ ಗಂಡನ ಮನೆಗೆ ಬಂದ. ಒಂದ್ ದಿವಸ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಫಾತಿಮಾ ಅನ್ಲಂತ, ಇಲ್ರಿ ಒಂಚೂರು ನಾ ತವ್ರ ಮನೆಗೆ ಹೋಗಿ ಬರ್ತೀನಿ ಅನ್ಲಕ್ಕೆ. ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಅಂದಂಥ ಸಮಯದೊಳಗ ಶರೀಫ್ ಅಜ್ಜನ್ನಂತ, ಹೋಗು ಫಾತಿಮಾ ಹೋಗು, ಆದ್ರೆ ಹೊಳ್ಳಿ ಬರಾಕ್ ಹೋಗಬೇಡ ಅಂದ. ಹೋಗು ಫಾತಿಮಾ ಹೋಗು, ಮರಳಿ ಬರಬೇಡ ಅಂತ ತಿಳ್ಕೊಂಡು ಹೇಳಿದಾಗ ಆ ತಾಯಿ ಗೊತ್ತಿತ್ತು. ಯಾಕಂತಂದ್ರ ನನಗೆ ಮರಣ ಸಮೀಪದ, ನಾ ಹೊಳ್ಳಿ ಗಂಡನ ಪದ ಸೇರುದಿಲ್ಲ ಅಂತ ತಿಳ್ಕೊಂಡು ಗಂಡನ ಪದ ನಮಸ್ಕಾರ ಮಾಡಿ ತವ್ರ ಮನೆಗೆ ಹೋಗ್ಕಾಳ. ತವ್ರ ಮನೆಗೆ ಹೋದಂಥ ಸಮಯದೊಳಗ ಅದ್ರಾಗ ನೌಲ್ಗುಂದ ನಾಗಲಿಂಗಪ್ಪ, ಶಿಶುನಾಳ ಶರೀಫಜ್ಜ, ಹುಬ್ಬಳ್ಳಿ ಸಿದ್ಧಾರೂಢರು, ಗರಗದ ಮಡಿವಾಳಪ್ಪ ಇವರೆಲ್ಲರೂ ಕೂಡ ಒಂದ ಸಮಕಾಲಿಗರು ನಮ್ಮ ಭಾಗದೊಳಗ. ಹೀಗಿರ್ಬೇಕಾದ್ರ ತಾಲೀಮಿನ ಮನೆಯಿಂದ ಶರೀಫಜ್ಜ ಹೊರಗೆ ಬರ್ಬೇಕಾದ್ರ ನೌಲ್ಗುಂದ ನಾಗಲಿಂಗಪ್ಪ ಬಂದ. ತಲೆ ಮ್ಯಾಗ ಶರೀಫಜ್ಜ ಹಸಿರು ರುಮಾಲ್ ಸುತ್ಕೊಂಡಿದ್ದ. ಸುತ್ಕೊಂಡಾಗ ನಾಗಲಿಂಗಪ್ಪ ಬಂದನಂತ, ಏ ಶರೀಫ, ಎಷ್ಟು ದಿವಸ ನೀ ತಲೆ ಮ್ಯಾಗ ಭಾರ ಹೊರ್ತೀಯೋ, ಎಷ್ಟು ದಿವಸ ಭಾರ ಹೊರ್ತೀಯ, ಆ ಭಾರ ಕೆಳಗಿಳಿಸ ಅಂತ ತಿಳ್ಕೊಂಡು ತಲೆ ಮ್ಯಾಗಿನ ರುಮಾಲ ಕೆಳಗೆ ಇಡಾಕ ಒಬ್ಬ ಆಳ ಮಗ ಬರಾಕ. ಹಿಂಗೆ ಯಾವಾಗ ತಲೆ ಮ್ಯಾಗಿನ ರುಮಾಲ ಇಳಿದ ತಕ್ಷಣ ಆಳ ಮಗ ಬಂದನಂತ. ಮತ್ತೆ ಹಿಂಗ್ರಿ ಶರೀಫ್ ಸಾಹೇಬ್ರ, ಮತ್ತೆ ನಿಮ್ಮ ಮಡದಿ ಫಾತಿಮಾ ಅಲ್ಲನ್ ಪಾದ ಶೇರ್ಯಾಳ ಅಂದ್ರು. ಯಾವಾಗ ಗುರುಪಾದವನ ಶರ್ಯಾರ ಅಂದ್ಕೊಳ್ಳಿ ಶರೀಫಜ್ಜ ವಿಚಾರ ಮಾಡಿದ. ಯಾಕ? ನಾನು ಮಾವನ ಮನೆಗೆ ಹೋಗ್ತಾ ಇದ್ದೆ, ಅದಕ್ಕಂದ್ರ ನಾನು ಮೋಹಿಸಿರುವಂತ ಮಡದಿ ಅದಾಳ ಅಂತ ತಿಳ್ಕೊಂಡು ಹೋಗಿದ್ದೆ. ಯಾರನ್ನ ನಂಬಿದ್ದೆ, ಯಾರನ್ನ ಮೋಹಿಸಿದ್ದೆ, ಅಕ್ಕಿನ ಇಲ್ಲ ಅಂದ ಬಳಿಕ ಮಾವನ ಮನೆಗೆ ಹೋಗೋದು ಬೇಡ ಅಂತ ತಿಳ್ಕೊಂಡು ಎಲ್ಲಿ ಕುಂತಂತ ಸಮಯದೊಳಗ ಯಾವಾಗ ನಾಗಲಿಂಗಪ್ಪ ಪೇಟ ತೆಗದಾಗ ಶರೀಫಜ್ಜಂದಂತ, ಏ ನಾಗಲಿಂಗ, ನನ್ನ ತಲೆ ಮ್ಯಾಗನ ರುಮಾಲ, ನನ್ನ ತಲೆ ಮ್ಯಾಗನ ಪೇಟ ನೀ ಯಾಕೆ ತೆಗದಿ ಅಂತಂದ್ರ ಸಂಸಾರದ ಭಾರ ತಲೆ ಮ್ಯಾಗಿತ್ತು, ಅದನ್ನ ಕೆಳಗಿಳಿಸಿದೆಪ್ಪ, ನನ್ನ ಮಡದಿ ಅಲ್ಲನ ಪಾದ ಶರ ಅಂತ ತಿಳ್ಕೊಂಡು ಅನ್ನೋದ್ರೊಳಗ ಆಳ್ಮಗ ಬಂದು ಯಾವಾಗ ಹೇಳಿದ, ಶರೀಫಜ್ಜ ಅಲ್ಲೇ ನಿಂತ ಜಾಗದೊಳಗ 3 ಹಿಡಿ ಮಣ್ಣು ತಗೊಂಡು ಹಾಕಿದ್ರ ಅದು ಫಾತಿಮನ ಸಮಾಧಿಗೆ ಹೋಗಿ ಬಿದ್ದಿತ್ತಂತ. ಯಾವಾಗ ಸಮಾಧಿಗೆ ಹೋಗಿ ಬಿದ್ದಂತ ಸಮಯದೊಳಗೆ ಶರೀಫಜ್ಜ ಅಲ್ಲೇ ಹಾಡ್ತಾನೆ, ಏನಂತ? ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ ಅಂತನಾತ. ತಂದೆ ಗೋವಿಂದ ಗುರುವಿನ ಸೇವಕ, ಕೊಂದುಗೋಳಕ್ಕೆ ಬಂದು ನಿಂತಾನ್ಯಾಕೋ, ಬಂಧೂರ ಶಿಶುನಾಳ ದೀಶಾನ ದಯದಿಂದ ಇಂದಿಗೆ ವಿಷಯದ ವ್ಯಸನಗಳ್ಯಾಕೋ. ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ, ಸಾವು ನೋವಿಗೆ ಸಾರುವ ಬೀಗನ, ಸಾವು ನೋವಿಗೆ
ಸಾರುವ ಬೀಗನ ಮಾತಿನ ಹಂಗು ಎನಗ್ಯಾಕೋ ಮಾತಿನ ಹಂಗು ಎನಗ್ಯಾಕೋ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ ಕಂಡವನದಿ ಸೋಕಿ ತನ್ನ ಮೈಯೊಳು ತಾಕಿ ಕಂಡವನದಿ ಸೋಕಿ ತನ್ನ ಮೈಯೊಳು ತಾಕಿ ಬಂಡೆದ್ದು ಹೋಗುವುದು ಭಯವ್ಯಾಕೋ ಮಂಡಲ ನಾಡಿಗೆ ಪಿಂಡದ ಗುಡಿಗೆ ಮಂಡಲ ನಾಡಿಗೆ ಪಿಂಡದ ಗುಡಿಗೆ ಚಂಡಿತನದಿ ಚರಿಸುವುದ್ಯಾಕೋ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ ತಂದೆ ಗೋವಿಂದನ ಗುರುವಿನ ಸೇವಕ ತಂದೆ ಗೋವಿಂದನ ಗುರುವಿನ ಸೇವಕ ಕುಂದುಗೋಳಕ್ಕೆ ಬಂದು ನಿಂತಾನ್ಯಾಕೋ ಬಂಧೂರ ಶಿಶುನಾಳ ದಿಶಾನ ದಯದಿಂದ ಬಂಧೂರ ಶಿಶುನಾಳ ದಿಶಾನ ದಯದಿಂದ ಇಂದಿಗೆ ವಿಷಯದ ವ್ಯಸನಗಳಕೋ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ ಸಾವು ನೋವಿಗೆ ಸಾರುವ ಬೀಗನ ಸಾವು ನೋವಿಗೆ ಸಾರುವ ಬೀಗನ ಮಾತಿನ ಹಂಗು ಎನಗ್ಯಾಕೋ ಮಾತಿನ ಹಂಗು ಎನಗ್ಯಾಕೋ ಮೋಹದ ಹೆಂಡತಿ ತೀರಿದ ಬಳಿಕ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ ಮಾತಿನ ಹಂಗು ಎನಗ್ಯಾಕೋ ಮಾತಿನ ಹಂಗು ಎನಗ್ಯಾಕೋ ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜ್ ಕಿ ಹಾನಗಲ್ ಗುರುಕುಮಾರೇಶ್ವರ ಮಹಾರಾಜ್ ಕಿ ಶರೀಫಜ್ಜ ಹೇಳು ಹಂಗ ಇತ್ತ ಕಡೆಗೆ ಯಲ್ಲಪ್ಪ ವಿಚಾರ ಮಾಡಿದ ಏನು ಅಂತಂದ್ರ ಬಯಲು ಭ್ರಮೆಯನ್ನು ನೀಗಿ ಶಂತೆ ಮುಗಿತು ಚಿಂತಿ ಅಳಿತು ಅಂದಾತ ಶಂತಿ ಮುಗ್ದದ ಚಿಂತಿ ಅಳದದ ಇನ್ನು ಮುಂದ ಇಲ್ಲಿ ಇರೋದು ಬೇಡ ಉಳಿದಿದ್ದು ಒಂದೇ ಒಂದು ಯಾವ್ದಂದ್ರ ಗುರುವಿನ ಪಾದವನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋದೈತೆ ಅಂತ ತಿಳ್ಕೊಂಡ ಶೀದ ಇಂಡಿ ತಾಲೂಕ ಲಚ್ಚಾಣದತ್ತ ಮುಖವನ್ನು ಮಾಡಿದ ಮನಿಯೊಳಗ ತಂದೆ ತಾಯಿ ಏನು ಹೇಳಿದ್ರು ಕೂಡ ಕೇಳಲಿಲ್ಲ ಯಲ್ಲಪ್ಪ ಕೇಳಲಿಲ್ಲ ಯಾಕ ನಾನು ಬಂದ ಕಾರ್ಯವನ್ನ ನಾ ಮಾಡಕ ಬೇಕ ಕಾರಣ ನನಗೆ ಅಪ್ಪಣೆ ಕೊಡಬೇಕ ನಾ ಹೋಗೋದಕ್ಕಾಗಿ ಅಂತ ತಿಳ್ಕೊಂಡು ತಂದೆ ತಾಯಿ ಕೇಳಿದಾಗ ಸರಿ ಅಂತ ತಿಳ್ಕೊಂಡು ಕಳಿಸ್ತಾರೆ ಎಲ್ಲಿಗೆ ಬಂದ ಅಂತಂದ್ರೆ ಶೀದ ಲಚ್ಚಾಣಕ್ಕೆ ಬಂದ ಲಚ್ಚಾಣದೊಳಗ ಸಿದ್ಧಲಿಂಗ ಮಹಾರಾಜರು ಅವರ ಮಠದೊಳಗ 10 ಮಂದಿ ಇದ್ರು ಕಲಿಯುವುದಕ್ಕಾಗಿ ಅವ್ರ ಜೊತೆಗೆ ಆಚಾರ ವಿಚಾರವನ್ನು ಪಡ್ಕೊಳ್ಳೋದಕ್ಕಾಗಿ ಗುರುವಿನ ಶಾಸ್ತ್ರದೊಳಗ ಭಾಗಿಯಾಗೋದಕ್ಕಾಗಿ ಹಿಂಗ 10 ಮಂದಿ ಇದ್ರು ಇರ್ಬೇಕಾದ್ರ ಯಾವಾಗ ಯಲ್ಲಪ್ಪ ಬಂದಾನೆ ಬಂದಂತ ಸಮಯದೊಳಗ ನೋಡ್ತಾರ ಹೋಗಿ ಯಲ್ಲಪ್ಪ ಸಿದ್ಧಲಿಂಗ ಮಹಾರಾಜರ ಪಾದವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕಣ್ಣೀರ್ ಹಾಕ್ತಾನೆ ಯಪ್ಪಾ ಭವಸಾಗರದೊಳಗ ಮುಣಗಾಕತ್ತೀನಿ ಸಂಸಾರದ ಸಾಗರದೊಳಗ ಮುಣಗಾಕತ್ತೀನಪ್ಪ ಎಲ್ಲಿ ಮಠ ಬಂದದ ಅಂತಂದ್ರ ತಂದೆ ತಾಯಿ ಮಡದಿ ಈ ಸಂಸಾರದ ಸಾಗರ ಕುತ್ತಿಗೆ ಮಠ ಬಂದದ ಯಪ್ಪ ಕುತ್ತಿಗೆ ಮಠ ಬಂದದ
ನೀ ಏನಾದ್ರೂ ಕೈ ಬಿಟ್ಟಿ ಅಂತಂದ್ರ ಮುನಿಗೆ ಹೋಗ್ಬಿಡ್ತೀನ. ಕಾರಣ ನನ್ನನ್ನು ಕೈ ಹಿಡಿದು ಮೇಲೆ ಎತ್ತಬೇಕಪ್ಪ ಅಂತ ತಿಳ್ಕೊಂಡ ಯಾವಾಗ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಪಾದವನ್ನು ಗಟ್ಟೆ ಹಿಡ್ಕೊಂಡಾಗ ಸಿದ್ಧಲಿಂಗ ಮಹಾರಾಜರಂದ್ರಂತ, ತಮ್ಮ ಯಾರು ನೀನು ಅಂದ್ರವರು. ಯಾರು ನೀನು? ನಿಂದು ಯಾವೂರ? ಇಲ್ಲಿಗೆ ಯಾಕೆ ಬಂದಿ? ಎಲ್ಲಿಂದ ಬಂದ್ಯೋ ತಮ್ಮ ಅಂತ ತಿಳ್ಕೊಂಡ ಸಿದ್ಧಲಿಂಗ ಮಹಾರಾಜರು ಕೇಳಿದಾಗ ಎಲ್ಲಪ್ಪಂದಯ್ಯಪ್ಪ, ನಂದು ಇಲ್ಲೇ ಪಕ್ಕದೊಳಗ ಮಿರಿಗಿ ಗ್ರಾಮ, ಸಿದ್ದಪ್ಪ ಕಾಶಿಬಾಯಿಯರ ಮಗ. ಕಾರಣ ಸಂಸಾರದ ಬಂಧನ ಸಾಕಾಗಿ ಹೋಗ್ಯದಪ್ಪ. ಕೊನೆಯದಾಗಿ ಮುಳುಗುವಂತ ನನ್ನನ್ನ ನಿನ್ನ ಪಾದದೊಳಗೆ ಹಾಕ್ಕೊಂಡು ನಾನು ತಿಳಿಸ್ಬೇಕಂತ ತಿಳ್ಕೊಂಡು ಹೇಳಿದಾಗ ಸಿದ್ಧಲಿಂಗ ಮಹಾರಾಜನಾಗ ಯಾಕ ನಿನಗಾಗಿನೇ ಈ ಲಚ್ಚಾಣ ಕೈ ಬೀಸಿ ಕರಿತಾ ಇತ್ತೋ ಎಲ್ಲಪ್ಪ ಅಂದ್ರವರು. ಊರೊಳಗ ನಾವು ಸಾವಿರಾರು ಮಂದಿ ಗಣಮಕ್ಕಳಿದೀವಂದ್ರು ಕೂಡ, ಸಾವಿರಾರು ಮಂದಿ ಅಜ್ಜನ ಭಕ್ತರಿದೀವಂದ್ರು ಕೂಡ ಎಲ್ಲರೂ ಕೂಡ ಭಕ್ತರಾಗ ಸಾಧ್ಯ ಇಲ್ಲ. ಯಾಕಂತಂದ್ರೆ ಎಲ್ಲರಿಗೂ ಕೂಡ ಭಾಗ್ಯ ಬರೋದಿಲ್ಲ, ಹೇಳಕ್ಕ ಮಾತ್ರ. ಆದ್ರೆ ಒಳಗಿರ್ತಕ್ಕಂಥ ಕರ್ತೃ ಗೊತ್ತಿರ್ತೈತಿ ಯಾರು ತನ್ನ ನಿಜವಾದ ಭಕ್ತ, ಯಾರು ಶಿಷ್ಯ, ಯಾರು ಗುರುಪುತ್ರ ಆಗ್ತಾರೆ ಅಂತ ತಿಳ್ಕೊಂಡು ಅವ್ರನ್ನ ಮಾತ್ರ ಕೈ ಬೀಸಿ ಕರೀತಿರ್ತದೆ. ಕೈ ಯಾವಾಗ ಬಂದ ಭವಸಾಗರವನ್ನು ದಾಟಿ ಬಂದಿನಪ್ಪ, ದಾಟಸಂತ ತಿಳ್ಕೊಂಡು ಬೇಡ್ಕೊಳ್ಬೇಕಾದ್ರೆ ಹಿಂಗ ಇವ ಸಂಸಾರ ಸಾಗರ ಅಂತಂದ್ರೆ ನಾವು ಬಿಡ್ತೀವಿ ಅಂದ್ರೂ ಕೂಡ ಅದು ಬಿಡಂಗಿಲ್ರಿ. ನಾವೆಲ್ಲ ಬಿಡ್ಬೇಕಂತೀವಿ, ಎಷ್ಟೋ ಮಂದಿ ಬಿಡ್ತೀವಿ ಅಂತೀವಿ, ಬಿಡಕ್ಕಾಗೋದಿಲ್ಲ. ಯಾರೊಬ್ಬವ ಮದುವೆ ಆಗಿತ್ತು. ಮದುವೆ ಆಗ್ಬೇಕಾದ್ರೆ ಎಷ್ಟು ಮಜಾ ನೋಡಿರ್ಬೇಕಾದ್ರೆ ನೀವು. ಈ ಮದುವೆ ನೋಡ್ರಿ ನೀವು, ಹಿರಿಯರು ಯಾರು ಕೂಡ ಇರಂಗಿಲ್ಲ. ನಮ್ಮಂತ ಯಂಗ್ ಹುಡುಗರು ಅಡ್ಡಾಡ್ತಿರ್ತಲ್ಲ, ಬರೀ ವಯಸ್ಸಾದ್ರಲ್ಲ ಭಾಳ ದೂರ ಇರ್ತಾರ ಅವರು. ಅವ್ರಿಗೆ ಗೊತ್ತೈತಿ ಮದುವೆಗೆ ಏನೂ ಸುಖ ಇಲ್ಲ ತಮ್ಮ ಅಂತ ಹೇಳಿ. ಈ ಮನ್ಯಾಗ ಇಲಿ ಹಿಡ್ಯಾಕ ಬಲಿ ಅಂತ ಮಾಡ್ತಾರೆ, ಗೊತ್ತನ್ರಿ? ಈ ಮನ್ಯಾಗ ಇಲಿ ಭಾಳ ಓಡಾಡಕತ್ತು ಅಂದ್ರೆ ಆ ಇಲಿನ ಹಿಡ್ಯಾಕಂತ ತಿಳ್ಕೊಂಡು ಬಲಿ ಇಟ್ಟಿರ್ತಾರೆ, ಹೌದ್ರಿ? ಬಲಿ ಇಟ್ಟಿರಂತಂದ್ರೆ ಇಲಿ ಒಳಗ ಆ ಇಲಿ ಬಲಿಯಾಗ ಹಂಗ ಬಂದು ಬಿದ್ದಂಗೆ ಬೀಳಂಗಿಲ್ರಿ, ಹೌದ್ರಿ? ಬಲಿಯಾಗ ಏನು ಇಟ್ಟಿರ್ತೀರಿ ನೀವು? ಏನು ಇಡ್ತೀರಿ? ಈ ಮನ್ಯಾಗ ಇಲಿ ಭಾಳ ಜಾಸ್ತಿ ಅದಂದ್ರೆ ಇಲಿ ಕಾಟ ತಪ್ಪಕ್ಕನ್ನಂಗಿತ್ತಂದ್ರೆ ಬಲಿ ಒಳಗೆ ಏನು ಇಡ್ತೀರಿ? ನಮ್ಮ ಕಡೆ ಶಂಡ್ಗಿ ಹಪ್ಪಳ ಬಜ್ಜಿ ಅಂತೇಳಿ ಕರ್ದಿದ್ದು ವಾಸನೆ ಭಾಳ ಜಲ್ದಿ ಬರ್ತೀವಿ ಇಲಿ. ಅದು ಹಂಗೆ ಇಟ್ಟಿರ್ತಿರಲ್ಲ, ಒಂದು ಇಲಿ ಆ ಬಜ್ಜಿ ತಿನ್ನೋ ಸಲುವಾಗಿ ಬಲಿಯಾಗ ಬಿತ್ತಂತ. ಬಲಿಯಾಗ ಬಿದ್ದಂಥ ಸಮಯದೊಳಗೆ ಹೊರಗೊಂದು 8 ತಿಳಿ ಇದ್ವ. ಹೊರಗೊಂದು 8 ತಿಳಿ ಇರ್ಬೇಕಾದ್ರೆ ಒಳಗಿದ್ದ ಇಲಿ ಅಂತಿತ್ತಂತ. ಒಳಗೆ ಹೋದ್ ಮಾತ್ರ ಗೊತ್ತಿತ್ತ, ಆದ್ರೆ ಹೊರಗೆ ಬರಕ ದಾರಿನೇ ಇದ್ದಿದ್ದಿಲ್ಲ, ಹೊರಗೆ ಬರಕ ದಾರಿನೂ ಗೊತ್ತಿಲ್ಲ ಅದಕ್ಕೆ. ಹೊರಗಿದ್ದ 8 ತಿಳಿ ಏನಕತ್ತವ, ಯಾಕ ಬಲಿ ಒಳಗ ಭಾಳ ಚಂದ ಬಜ್ಜಿ ಅದ, ಮಿರ್ಚದ, ಭಾಳ ಚಂದ ಶಂಡಿ ಹಪ್ಪಳ ಇಟ್ಟಾರ, ನಾವು ತಿನ್ಬೇಕಂತ ತಿಳ್ಕೊಂಡು ಹೊರಗಿದ್ದ ಇಲಿ ಅಂತಿದ್ವಂತ. ಒಳಗಿದ್ದ ಇಲಿ ಅನ್ನಕತ್ತಿತ್ತಂತ, ಲೇ ತಮ್ಮ ಇಲ್ಲಿ ಕುತ್ತಿಗೆ ಐತಿರ್ಲಿಯಪ್ಪ, ನಾಂಕರ ಸಾಯ್ತೀನಿ, ನೀವಿನ್ನೂ ಹೊರಗದಿರಿ, ಬದುಕಿರಿ, ಚಂದಾಗ ಅಲ್ಲೇ ಹೊರಗಿರ್ರಿ, ಒಳಗೆ ಬರಬಾಡ್ರಿ ಅಂತ ತಿಳ್ಕೊಂಡು ಒಳಗಿದ್ದ ಇಲಿ ಅಂತಿತ್ತಂತ. ಹೊರಗಿದ್ದ ಇಲಿ ಅನ್ನಕತ್ತಿದ್ವು, ಅಲ ಮಗನ ನೀವು ಒಬ್ನ ತಿನ್ಬೇಕಂತ ಮಾಡೇನು, ನಾವಲ್ಲನ ಅಂತ ತಿಳ್ಕೊಂಡ ಹೊರಗಿನ ಇಲಿ ಅಂದ್ರ ಒಳಗಿನ ಇಲಿ ಅಂತಿತ್ತು. ತಮ್ಮ ಕುತ್ತಿಗೆ ಐತಿರ್ಲೇಯಪ್ಪ, ಬರಕ್ ಹೋಗ್ಬಿಡ್ರಿ ಅಂತ ತಿಳ್ಕೊಂಡು ಅಂತಿದ್ವು ಅಂತ. ಹಂಗ ಮದುವೆ ಆದವ್ರಲ್ಲ ಏನಂತಾರಲೇ ತಮ್ಮ, ಮದುವೆ ಏನು ಸುಖ ಇಲ್ಲಲೇಯಪ್ಪ, ಸಾಶ್ವಿ ಕಾಣಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಐತಿ, ಮದುವೆ ಆಗ್ಬಾರ್ಲೇ ತಮ್ಮ ಅಂತ ತಿಳ್ಕೊಂಡು ಮದುವೆ ಆದವ್ರು ಅಂತಾರ. ನಮ್ಮಂತ ಮದುವೆ ಆಗ್ಲಾರ್ದಾರ ನೋಡ್ ಮಗ ತಾವನ್ನ ಮದುವೆ ಆಗ್ಬೇಕಂತ ಮಾಡ ನಾವಲ್ಲ ಅಂತಿರ್ತಾರ. ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ, ಈ ಭವಬಂಧನದೊಳಗೆ ಬಿದ್ದೀವಿ ಅಂದ ಬಳಿಕ ಎದ್ದೇಳೋದು ಬಹಳ ಕಷ್ಟ ಐತಿ. ಹಂಗ ಅವ ಮದುವೆ ಆಗಿ ಹೆಂಡತಿ ಕಾಟ ಸಾಕಾಗಿ ಸನ್ಯಾಸಕ್ಕೆ ಅಂತ ಹೋಗ್ಬಿಟ್ಟವ ಕಾಶಿಗೆ. ಹೋದ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 9 ವರ್ಷ ಕಾಶಿಯಾಗ ತಪಸ್ಸು ಮಾಡಿದ. ಕಾಶ್ಯಾಗ 9 ವರ್ಷ ತಪಸ್ಸು ಮಾಡಿ ಕಾಶಿಯಾಗಿರ್ಬೇಕಾದ್ರೆ ಸಹಜ ಮತ್ತು ಯಾತ್ರೆ ಮಾಡ್ಬೇಕಂತಾರಲ್ಲ, ಹಂಗೆ ಊರ ನಮಗೆ ಕೂಡ್ಕೊಂಡು ಕಾಶಿ ಯಾತ್ರೆಗೆ ಹೋಗಿ ಮುಂದಾಗ ಮತ್ತು ಇವನ್ ಹೆಂಡತಿನೂ ಕೂಡ ನಡ್ರಿ ನಾವು ಕಾಶಿ ನೋಡ್ಬರ್ತೀನಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋದ್ರೆ, ಎಲ್ಲರೂ ಅಲ್ಲಿರ್ತಕ್ಕಂಥ ಸಾಧುಗಳನ್ನ ನೋಡಿದ್ರೆ ಭಾಳ ಮಂದಿ ತಪಸ್ಸು ಮಾಡಿದ್ರು, ಅನುಷ್ಠಾನ ಮೂರ್ತಿ ಹೇಳಿದ್ರು, ಎಲ್ಲರೂ ನೋಡಿದ್ರು. ನೋಡಿದ ತಕ್ಷಣ ಅವರೆಲ್ಲರೂ ಹೆಂಗೆ ನಮಸ್ಕಾರ ಮಾಡಕತ್ತಾರ ಹಂಗೆ ಈಗಿನೂ ನಮಸ್ಕಾರ ಮಾಡಕತ್ತಾರ. ನಮಸ್ಕಾರ ಮಾಡೋ ಮುಂದಾಗ ಎಲ್ಲರಿಗೂ ಕೊಡ್ಲಾರ್ದವ ಆಕಿಗೆ ಅವ ಗುಲಾಬಿ ಹೂ ಕೊಟ್ಟನಂತ. ಗುಲಾಬಿ ಹೂ ಕೊಟ್ಟಾಗ ಆಕಿ ಅಂದ್ಲು, ಅಲ್ರಿ ನೀವು ಸನ್ಯಾಸಿ ಇದ್ರಿ, ನಾ ಸಂಸಾರಕ್ಕೆ ನೀವು ಯಾಕೆ ನಂಗೆ ಗುಲಾಬಿ ಹೂ ಕೊಡಕತ್ತೀರಿ ಅಂದಾಗ, ಇಲ್ಲ ತಗೊಂಡವ, ಇಲ್ರಿ ಹಂಗಲ್ಲದು, ನೀವು ಕೊಟ್ಟ ಸನ್ಯಾಸಿಗಳಿದಿರಿ, ಅದ್ರಾಗ 9 ವರ್ಷ ತಪಸ್ಸು ಮಾಡಿರಿ, ಕಾಶ್ಯಾಗ ತಪಸ್ಸು ಮಾಡಿ ಭಾಳ ದೊಡ್ಡವ್ರದಿರಿ, ನೀವು ತಪಸ್ಸುಗಳಿದಿರಿ, ನೀವು ಋಷಿಗಳಿದಿರಿ, ನನಗೆ ಯಾಕೆ ಹೂ ಕೊಡಕತ್ರಿ ಅಂದಾಗ ಅವ ಅನ್ನಂತ, ನಾ ಯಾರಂತ ತಿಳ್ಕೊಂಡೆ ಅಂದವ. ನೀವು ಯಾರು ನನಗೇನು ಗೊತ್ತ್ರಿ ಅನ್ಲಕ್ಕಿ, ನಿನಗೆ ಅಣ್ಣಾನು ಅಂದವ. ಏನು ಮಾಡ್ತೀರಿ, 9 ವರ್ಷ ಅಲ್ಲ 15 ವರ್ಷ ಅಲ್ಲ, ನಾವು ಬಿಡ್ತೀವಿ ಅಂದ್ರೂ ಕೂಡ ಸಂಸಾರ ನಮ್ಮನ್ನು ಬಿಡಂಗಿಲ್ಲ. ಯಾಕೆ ಬಿಡ್ಬೇಕು? ಅದಕ್ಕೆ ನಮ್ಮ ಹಿರಿಯರು ಏನಂದ್ರೆ ಗೊತ್ತ, ನೀವು ಊಟ ಮಾಡ್ಬೇಕಾದ್ರೆ ಊಟಕ್ಕೆ ಕುಂತೀರಿ ಅಂತಂದ್ರೆ ನೀವು ಏನು ಪಂಚಮೃಷ್ಟಾನ್ನ ಊಟ ಮಾಡ್ರಿ, ಆದ್ರೆ
ಎಲ್ಲ ಊಟ ಮಾಡಿದ ಬಳಿಕ ಮ್ಯಾಲ ಬಿಳೆ ಅನ್ನ ಊಟ ಮಾಡಿದ್ರೆ ಮುಂದೆ ಏನೂ ತಿನ್ನಂಗಿಲ್ಲ ಹೌದ್ರೆ. ಊಟದೊಳಗೆ ಬಿಳೆ ಅನ್ನ ಉಂಡ್ರೆ ಅಂದ್ರೆ ಊಟಕ್ಕೆ ಮುಕ್ತಾಯ ಅಂತ. ಹಂಗೆ ತಲೆಯಾಗ ಬಿಳೆ ಕೂದಲು ಅಂದ್ರೆ ಸಂಸಾರಕ್ಕೆ ವಿರಾಮ ಅಂತ ಕರೆದ. ನಾ ಅಂದಿಲ್ಲ, ನಿಮ್ಮಂತ ಹಿರಿಯರು ಅಂದಾರ ಇರ್ಬೇಕ. ಅವಾಗ ಏನು ಮಾಡ್ಬೇಕಂದ್ರೆ ಗುರುವಿನ ಪಾದ ಗಟ್ಟಿಯಾಗಿ ಹಿಡ್ಕೊಳ್ಬೇಕ. ಮೋಕ್ಷವನ್ನ ಕೊಡುವಂತ ಗುರುವಿನನ್ನ ಕಾಣಬೇಕಂತ ಕರೀತಾರಲ್ಲ. ಹಂಗ ಯಾವಾಗ ಯಲ್ಲಪ್ಪ ಬಂದು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಪಾದಕ್ಕೆ ಬಂದು ಬಿದ್ದಾನೆ. ಯಪ್ಪ ಬವ ಸಾಗರದೊಳಗೆ ಮುಣಗಾಕತ್ತೀನಿ, ನನ್ನನ್ನು ತಿಳಿಸ್ಬೇಕಂತ ತಿಳ್ಕೊಂಡು ಹೇಳಿದಾಗ ಅವಾಗ ಗುರುಗಳಂದ್ರು ಸರಿಪ ಹಾಗಾದ್ರೆ ಬಾ ಅಂತ ತಿಳ್ಕೊಂಡು ಒಮ್ಮೆಗೆ ತಮ್ಮ ಒಳಗೆ ಕರ್ಕೊಳ್ಳಿಲ್ಲ. ಗುಡಿ ಒಳಗೆ ಶಿವ ಮಾಡಕ್ಕೆ ಹಚ್ಚಿದ್ರು, ದನ ಕಾಯಕ್ಕೆ ಹಚ್ಚಿದ್ರು, ಏನೆಲ್ಲ ಮಾಡಕ್ಕೆ ಹಚ್ಚಿದ್ರು, ಬಟ್ಟೆ ತಿಳಿದು ಅದನ್ನ ಇದನ್ನೆಲ್ಲ ಮಾಡಕತ್ತೆ. ಯಾಕೆ? ಗುರುವಿನ ಒಲಮೆ ಆಗ್ಬೇಕಂದ್ರೆ ಯವ್ವ ಸುಮ್ಮನೆ ಹಂಗೆ ಗುರುವಿನ ಒಲಮೆ ಆಗಂದ್ರೆ ಆಗೋದಿಲ್ಲ. ಯಾಕೆ? ಮೊದಲು ಗುರುಪುತ್ರರಾಗಬೇಕಂತ. ಗುರುಪುತ್ರ ಹಂಗಾಗಂದ್ರೆ ಬರಂಗಿಲ್ಲ. ಗುರು ಸೇವೆಯನ್ನು ಮಾಡ್ತಾ 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 ಗುರುವಿನ ದೃಷ್ಟಿ ನಮ್ಮ ಮ್ಯಾಲೆ ಬೀಳ್ಬೇಕಂತಾರಲ್ಲ. ಹಂಗ ಲಚ್ಚಾಣಕ್ಕೆ ಯಾವಾಗ ಬಂದಾನೆ, ಬಂದಂಥ ಸಮಯದೊಳಗೆ ಸಿದ್ಧಲಿಂಗ ಮಹಾರಾಜರ ಸೇವೆಯನ್ನು ಮಾಡ್ತಾನ. ಯಲ್ಲಪ್ಪ ಯಾವಾಗ ಸೇವೆಯನ್ನು ಮಾಡ್ತಾ ಮಾಡ್ತಾ ಕಾಲವನ್ನು ಕಳಿಬೇಕಾದ್ರೆ ಮುಂದೆ ಆತನಿಗೆ ಯಲ್ಲಪ್ಪ ಹೋಗಿ ಎಲ್ಲಾ ಲಿಂಗ ಆಗ್ತಾನೆ. ಹೇಗೆ ಅಂತಂದ್ರ ಸಿದ್ಧಲಿಂಗ ಮಹಾರಾಜರು ಯಾರು ನಿಜವಾದ ಗುರುಪುತ್ರ ಅದಾರ, ಯಾರು ಭವಸಾಗರದಿಂದ ದೂರ ದಾಟುವಂಥವ್ರು ಅದಾರ, ಯಾರು ನಿಜವಾದ ಗುರುವಿನ ಮಕ್ಕಳದಾರ, ಅವ್ರನ್ನ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ತೆಗೆದು 3 ದಿವಸ ತೆಗ್ಗನೆ ಕುಂದ್ರಿಸ್ತಾರ. ಅದು ಹೇಗೆ, ಅದರ ವಿಚಾರ ಎಂತು ಅನ್ನುವಂಥದ್ದನ್ನು ನಾಳಿನ ದಿವಸ ಒಂದಿಷ್ಟೇ